ಚಿಕ್ಕೋಟದಲ್ಲಿ ಕಾರ್ಯಕ್ರಮ ನನಗನ್ಸೋ ಮಟ್ಟಿಗೆ 1,00,000 ಜನ ಕೂಡಿದರು. ಎರಡನೇ ದಿವಸಕ್ಕೆ ರಾತ್ರಿ ಕುಮಾರಸ್ವಾಮಿ ಅವರು ನನಗೆ ಫೋನ್ ಹಚ್ಚಿದ್ರು. ಇಲ್ಲ ಅಣ್ಣ, ಹೆಲಿಕಾಪ್ಟರ್ ಫೇಲ್ ಆಯಿತು, ಅದಕ್ಕೆ ನಾನು ಬರಲಿಲ್ಲ, ತಪ್ಪು ತಿಳ್ಕೊಬೇಡ ಅಂಥೇಳಿ ನನಗೆ ಕೇಳಿದ್ರು. ಅಣ್ಣ ನೀ ತಪ್ಪು ಮಾಡಿದೆ ಅಂತ ಹೇಳಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಇಷ್ಟೊಂದು ಜನ ನಾ ಕೂಡಿಸಿ ಮಾಡಿದಾಗ ನೀವು ಬರಲಿಲ್ಲ, ಭಾಳ ಮನಸ್ಸಿಗೆ ನೋವಾಯ್ತು ಅಂಥೇಳಿ ಒಂದು ಸ್ವಲ್ಪ ದುಃಖದಿಂದ ನಾನು ಅತ್ತೆ ಅವ್ರಿಗೆ ಒಂದು 60-65 ಸಾವಿರ ಜನ ಕೂಡಿದ್ರು. 65,000 ಜನ ಕೂಡಿದ್ರು. ಎಲ್ಲಿ ತಿಕೋಟನಲ್ಲಿ ಒಂದು ಗ್ಲಾಸ್ ನೀರು ಸಿಗಲಿಲ್ಲ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ವಿಜಯಪುರ ಜಿಲ್ಲೆ ವಿಜಯಪುರ ಲೋಕಸಭಾ ಕ್ಷೇತ್ರದ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಅನೇಕ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಹಿನ್ನೆಲೆಯಲ್ಲಿ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP ಮತ್ತು JDS ಮೈತ್ರಿಕೂಟ. ಈ ಮೈತ್ರಿಕೂಟ ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಬಬಲೇಶ್ವರ್ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಲಾಗಿದೆ. ಬಬಲೇಶ್ವರ್ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ 2008ರಿಂದ ಅನ್ನೋದಕ್ಕಿಂತ ಸತತವಾಗಿ ರಾಜಕೀಯದಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡೋದರಲ್ಲಿ ಗುರುತಿಸ್ಕೊಂಡು ಮತ್ತು ಜನಸಾಮಾನ್ಯರ ಜೊತೆ ಅನೇಕ ವಿಚಾರಧಾರೆಯಲ್ಲಿ ಕೂಡ ಜನಸಾಮಾನ್ಯರಿಗೆ ಅನಾನುಕೂಲ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ವಿಜುಗೌಡ ಪಾಟೀಲ್ ಅವರು. ಇವರು ರಾಜಕೀಯ ಜೀವನ, ರಾಜಕೀಯ ಹಿನ್ನೆಲೆ, ರಾಜಕೀಯ ನಡವಳಿಕೆ, ರಾಜಕೀಯ ಭವಿಷ್ಯ ಅನ್ನೋದಕ್ಕಿಂತ 2008ರಲ್ಲಿ ಪ್ರಥಮ ಬಾರಿಗೆ JDS ಪಕ್ಷದಿಂದ ಸ್ಪರ್ಧೆ ಮಾಡಿದರೆ ಆವಾಗಿನ ಸಂದರ್ಭದಲ್ಲಿ MB ಪಾಟೀಲ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು. ಆವಾಗ ಅವರಿಗೆ ಇವರಿಗೆ 16,639 ಮತ ಅಂತರವಾಯಿತು. ವಿಜುಗೌಡರು ಪಾಟೀಲ್ ಅವರಿಗೆ ಸಿಕ್ಕಿರ್ತಕ್ಕ 38,886 ಮತವನ್ನು ಸಿಕ್ಕರೆ MB ಪಾಟೀಲ್ ಅವರಿಗೆ 55,525 ಮತವನ್ನು ಪಡೆದುಕೊಂಡರು. ಮತ್ತೆ 2013ರಲ್ಲಿ ಸ್ಪರ್ಧೆ ಮಾಡಿದರು. ಆವಾಗೂ ಕೂಡ ಇವರು ಮತ ಅಂತರವನ್ನು ಡೌನ್ ಆಗಲಿಲ್ಲ, ಏರ್ತಾ ಹೋಯಿತು. ಇವರಿಗೆ ವಿಜಯಗೌಡರ ಪಾಟೀಲಿಗೆ 57,706 ಮತವನ್ನು ಪಡೆದುಕೊಂಡ್ರೆ MB ಪಾಟೀಲ್ ಅವರು 62,061 ಮತ ತಗೊಂಡ್ರೆ ಅಂತರವಾಗಿದ್ದು 10,000 ಅಲ್ಲ, 20,000 ಅಲ್ಲ, 16,000 ಅಲ್ಲ, ಬರೀ 4,315 ಮತಗಳ ಅಂತರವನ್ನು ವ್ಯತ್ಯಾಸ ಆಯಿತು. ಇವರು ಸ್ಪರ್ಧೆ ಮಾಡಿದ್ದು ಆವಾಗೂ ಕೂಡ JDS ಪಕ್ಷದಿಂದಲೇ ಸ್ಪರ್ಧೆ ಮಾಡಿದ್ದು. 2018ರಲ್ಲಿ ಬಂದರು, ಪಕ್ಷ ಬದಲಾವಣೆ ಮಾಡಿಕೊಂಡ್ರು. ಆವಾಗ ಇವರು ಪಡೆದಿರ್ತಕ್ಕಂಥ 68,624 ಮತಗಳನ್ನಾದರೆ MB ಪಾಟೀಲ್ ತೊಗೊಂಡಿರ್ತಕ್ಕಂಥದ್ದು 98,339 ತೊಗೊಂಡ್ರೆ ಲೀಡ್ ಆಗಿದ್ದು ಅಜಗಜಾಂತರ 29,715 ಲೀಡನ್ನು ಪಡೆದುಕೊಂಡ್ರು. ನಂತರ ಆವಾಗ BJP ಸ್ಪರ್ಧೆ ಮಾಡಿದರು 3ನೇ ಬಾರಿಗೆ 2018ರಲ್ಲಿ. 2023ರಲ್ಲಿ BJP ಪಕ್ಷದಿಂದ ಸ್ಪರ್ಧೆ ಮಾಡಿದ್ದು ವಿಜುಗೌಡ ಪಾಟೀಲ್ ಅವರು 78,707 ಮತವನ್ನು ಪಡೆದುಕೊಂಡ್ರೆ 93,923 ಮತವನ್ನು ಪಡೆದಿರ್ತಕ್ಕಂಥ MB ಪಾಟೀಲರು 15,216 ಮತಗಳ ಅಂತರವನ್ನು ಇವರಿಗೆ ಹಿನ್ನಡೆ ಆಯಿತು. ಆದರೆ 2008ರಿಂದ 2023ವರೆಗೆ 4 ಟರ್ಮ್ನು ಕೂಡ ಮತಗಳ ಅಂತರ ಹೆಚ್ಚು ಕಡಿಮೆ ಆಗಿರಬಹುದು. ಆದರೆ ವೋಟ್ ಶೇರಿಂಗ್ ಏನಿದೆಯಲ್ಲ, ವೋಟ್ ಪಡೆದಿರ್ತಕ್ಕಂಥ ಪವರ್ ಏನಿದೆಯಲ್ಲ, ಆ ಪವರನ್ನು ಕೂಡ ಯಾವತ್ತೂ ಜನಸಾಮಾನ್ಯರು ಇವರಿಗೆ ಪವರ್ದಲ್ಲೇ ಇಟ್ಟಿದ್ದಾರೆ ವೋಟಿಂಗ್ನಿಂದ. ಆದರೆ ಇವೆಲ್ಲ ವಿಷಯಗಳನ್ನು ನಾನು ಯಾಕೆ ತಿಳಿಸ್ತಾ ಇದ್ದೇನೆ ಅಂತೇಳಿದರೆ, ಕಾಂಗ್ರೆಸ್ನವರು 2.5 ವರ್ಷ ಆಯಿತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು. BJPಯವರು ಕೇಂದ್ರದಲ್ಲಿ 10 ವರ್ಷ ಬಹುಮತ ಸರ್ಕಾರ ನಡೆಸಿದ್ರು. ಈಗ NDA ಮೈತ್ರಿಕೂಟದಲ್ಲಿ ಅನೇಕ ಪಕ್ಷಗಳನ್ನು ಮೈತ್ರಿ ತಗೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷದನ್ನು ಕೂಡ ಮೈತ್ರಿಕೂಟದಲ್ಲಿ ಹೋಗ್ತಾ ಇದೆ. ಆದರೆ ಇವೆಲ್ಲ ವಿಷಯ ಹೇಳ್ತಾ ಇದ್ದ ಹಿನ್ನೆಲೆ ಏನಂದರೆ, ವೋಟ್ ಚೋರ್ ವಿಷಯ ಅಂಥೇಳಿ ಬಂತು. ಆದರೆ ವೋಟ್ ಚೋರ್ BJP ಗೆದ್ದಲ್ಲೇ ಮಾತ್ರ ವೋಟ್ ಚೋರಿಂಗ್ ಇದೆಯಾ, ಕಾಂಗ್ರೆಸ್ ಗೆದ್ದಲ್ಲಿ ವೋಟ್ ಚೋರಿಂಗ್ ಇಲ್ವಾ ಅನ್ನೋಂಥ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಬಬಲೇಶ್ವರ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಕ್ಷದ 2 ಬಾರಿ ಡಿಫೀಟ್ ಆಗಿರ್ತಕ್ಕಂಥವ್ರು, JDSನಿಂದ 2 ಬಾರಿ ಡಿಫೀಟ್ ಆಗಿರ್ತಕ್ಕಂಥವ್ರು
ವಿಜುಗೌಡ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ, ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ ವಿಜುಗೌಡ ಪಾಟೀಲ್ ಅವರೇ, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ತಾವಾಗಿದ್ರಿ? ಎಲ್ಲ ಹಿರಿಯರ ಆಶೀರ್ವಾದ. ಆರೋಗ್ಯ ಹೇಗಿದೆ ಸರ್ ನಿಮ್ಮದು? ಚೆನ್ನಾಗಿದೆ. ಎಸ್, ಓಕೆ ಸರ್. ನನ್ನ ಮೊದಲನೇ ಪ್ರಶ್ನೆ ಮೂಲತಃ ನಿಮ್ಮ ಫ್ಯಾಮಿಲಿಯಿಂದ ಬರ್ತೀನಿ ಸರ್ ನಾನು, ನಂತರ ರಾಜಕಾರಣ ಇವೆಲ್ಲ ವಿಷಯ ಬಗ್ಗೆ ಮಾತಾಡ್ತೀನಿ. ಹೇಗೆ ಸರ್ ವಿಜುಗೌಡ ಪಾಟೀಲ್ ಅವರು JDSನಿಂದ ಭಾರತೀಯ ಜನತಾ ಪಕ್ಷದಲ್ಲಿ, ಶಿವಾನಂದ ಪಾಟೀಲ್ ಅವರು ಕಾಂಗ್ರೆಸ್ನಲ್ಲಿ, ಮತ್ತು ನಿಮ್ಮ ಅನೇಕ ವಿಚಾರಗಳನ್ನು ನೋಡೋಕ್ಕೆ ಹೋದರೆ ರಾಜಕಾರಣ ಕುಟುಂಬಕ್ಕಿಂತ ಇದು ಒಂದು ಜನಸೇವೆ ಕುಟುಂಬ ಅಂತೇಳಿ ನಾನು ಕೇಳಿರ್ತಕ್ಕಂಥ ವಿಷಯಗಳನ್ನು. ಹೇಗೆ ಸರ್, ಎಲ್ಲಿಂದ ಪ್ರಾರಂಭವಾಯಿತು ನಿಮ್ಮ ಕುಟುಂಬದ್ದು ಮತ್ತು ನಿಮ್ಮ ರಾಜಕಾರಣ? ನೋಡಿ, ನಾವು ನಮ್ಮ ತಂದೆಯವರು 1974ನೇ ಇಸ್ವಿಯಿಂದ 76ನೇ ಇಸ್ವಿವರೆಗೆ ಬಿಜಾಪುರ ನಗರಸಭೆಯ ಅಧ್ಯಕ್ಷರಾಗಿ ಸೇವೆ ಮಾಡ್ಕೊತ ಬಂದವರು. 94ರಿಂದ ನಮ್ಮ ಬ್ರದರ್ ಅಲ್ಲಿ 92ರಿಂದ ಬಾಯ್ ಎಲೆಕ್ಷನ್ದಲ್ಲಿ ಇವತ್ತು ದಿವಂಗತ BM ಪಾಟೀಲ್ ಸಾಹೇಬರು ರಾಜಕಾರಣದಾಗ ಅವರು ಮೊದಲನೇ ಬಾರಿ ಸೋತರು. 94ರಲ್ಲಿ ತಿಕೋಟ ಮತಕ್ಷೇತ್ರದಿಂದ ಅವರು ಆರಿಸಿ ಬಂದಾಗ ನಾನು ಸಾಮಾನ್ಯ ಕಾರ್ಯಕರ್ತ ಆಗಿ ಕೆಲಸ ಮಾಡ್ತಿದ್ದೆ. ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡಬೇಕಾದ್ರೆ 94 ಆಮೇಲೆ 99ರಲ್ಲಿ ಇವರು JDS ಬಿಟ್ಟು BJPಗೆ ಬಂದರು. ಅವಾಗಾದರೂ ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿ ಇಡೀ ಕ್ಷೇತ್ರದ ಕೆಲಸವನ್ನು ನಾನು ಮಾಡ್ತಿದ್ದೆ. ಆಮೇಲೆ ಇವರು ಏನೋ ಅವರವರು ಕಾಂಗ್ರೆಸ್ನವರು ಏನೋ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಶಿವಾನಂದ ಪಾಟೀಲ್ರು ಅಂದರೆ ನನ್ನ ದೊಡ್ಡ ಬ್ರದರ್, ಅವ್ರಿಗೆ ಬಸವನ ಬಾಗಡಿಗೆ ಹಾಕಿ ಇಲ್ಲಿ MB ಪಾಟೀಲ್ರಿಗೆ ಈ ಕ್ಷೇತ್ರ ಬಿಟ್ಟರು, ಬಬಲೇಶ್ವರ ಕ್ಷೇತ್ರ. ಆ ಕ್ಷೇತ್ರ ಬಿಡಬೇಕಾದ್ರೆ ಇವರು ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಜನ, ನೀವು ಯಾವುದು ಪಾರ್ಟಿ ಬೇಡ, ನೀವು ಪಕ್ಷೇತರ ನಿಂತರೂ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ, ನೀವು ಹೋಗಬೇಡ್ರಿ ಅಂಥೇಳಿ ಇಡೀ ಕ್ಷೇತ್ರ ಜನ ಕೇಳ್ಕೊಂಡ್ರು. ಈ ಪುಣ್ಯಾತ್ಮ ಮತಕ್ಷೇತ್ರ ಬಿಟ್ಟು ಬಸವನ ಬಾಗೇಡಿಗೆ ಹೋದರು. ಬಸವನ ಬಾಗೇಡಿಗೆ ಹೋದ ನಂತರ 2004ರಾಗ ಅಲ್ಲಿ 2008 ತನಕ ಅಲ್ಲಿ ಇಡೀ ಕ್ಷೇತ್ರದಾಗ ಯಾರೂ ಕೇಳೋರು ಇರಲಿಲ್ಲ. ಕ್ಷೇತ್ರದಾಗ ಯಾರೂ ಸಾಮಾನ್ಯ ಕಾರ್ಯಕರ್ತರು ಕೆಲಸ ಮಾಡೋರು ಇರಲಿಲ್ಲ. ಆದರೆ ಅವಾಗ ಜನ ನನ್ನನ್ನು 2008ರಲ್ಲಿ ನೀವು ಬರಬೇಕು ಅಂಥೇಳಿ ಒಂದೇನೋ ಭಾಳ ಆಸೆ ಇಟ್ಕೊಂಡು ನನ್ನನ್ನು ಕರೆಸಿ ನೀವು ನಿಂದ್ರಿ ಅಂದ್ರೆ ನಾನು ಒಲ್ಲೆ ಅಂತ ಎಷ್ಟೇ ಕೇಳಿದ್ರು ಕೂಡ ಅನೇಕ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರು ನೀವು ನಿಲ್ರಿ ಅಂತಂದಾಗ 2008ರಾಗ ನಾನು ಸನ್ಮಾನ್ಯ ರೇವಣ್ಣವರು, ಕುಮಾರಸ್ವಾಮಿಯವರು ನೇರವಾಗಿ ಆ ಸುದ್ದಿ ಕೇಳಿ ನನ್ನ ಬಳಿ ಮನೆಗೆ ಬಂದರು. ಇಲ್ಲಣ್ಣ ನೀವು ನಿಲ್ಲಲೇಬೇಕು ಅಂಥೇಳಿ ನನ್ನಲ್ಲಿ ನಿಲ್ಲಿಸಿದ್ರು. ಆವಾಗ ನಾನು ಅವರು ಒಂದು ಸ್ವಲ್ಪ ರೊಕ್ಕದ ಬಲೆಡೆ ಭಾಳ ಅವರಿಗೆ ಜನ ನನ್ನನ್ನು ಕೈ ಹಿಡ್ದಾರೆ ನನಗೆ. ಯಾಕಂದರೆ ನನಗೆ 38-39 ಸಾವಿರ ಮತ ಹಾಕಬೇಕಾದ್ರೆ ನನಗೆ ನಾಟಕ ಸರಳ ಅಲ್ಲ. ಹೌದು. ಆದರೆ ಅವಾಗ ಒಂದು ಸ್ವಲ್ಪ ಅವಾಗ MB ಪಾಟೀಲ್ರಿಗೆ ಅವಾಗ ಇದು ಇದ್ದಿದ್ದಿಲ್ಲ. ಅವಾಗ ಭಾಳ ಅಂದರೆ ರಾಜಕಾರಣದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅವ್ರಿಗೆ, ಚುರುಕುತನ ಇರಲಿಲ್ಲ. ಆ ಚುರುಕುತನ ಇರಲಿಲ್ಲ. ಆಮೇಲೆ 2008 ಮುಗಿದ ನಂತರ ನಾನು ಸೋತ ಬಳಕೆ ನಾನು ಸಾಮಾನ್ಯ ಕಾರ್ಯಕರ್ತಾಗಿ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದರಲ್ಲಿ ಇವತ್ತು ಯಾವುದೇ ಕಡು ಬಡವರಿರಲಿ ಶ್ರೀಮಂತರಿರಲಿ ನಾನು ಯಾವ ಜಾತಿನೂ ಲೆಕ್ಕಿಸದೆ ನಾನು ಪ್ರತಿಯೊಬ್ಬರ ಜೊತೆಯಲ್ಲಿ ನಾನು ಭಾಳ ಅನ್ಯೋನ್ಯವಾಗಿದ್ದೆ. ನಾನು ಮುಂದೆ 2013ರಲ್ಲಿ ನಾನು ಮತ್ತೆ ಚುನಾವಣೆ JDSನಲ್ಲೇ ನಿಂತೆ. ನಾನು ಆ JDSನಲ್ಲಿ ನಿಂತಾಗ ನನಗೇನಾಯಿತು, ಒಂದು ತಿಕೋಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ. ನಾನು ತಿಕೋಟದಲ್ಲಿ ಕಾರ್ಯಕ್ರಮ ನನಗನ್ಸೋ ಮಟ್ಟಿಗೆ 1 ಲಕ್ಷ ಜನ ಕೂಡಿದರು. ಶೋಭಾ ಕರಂದ್ಲಾಜೆಯವರು ಅವತ್ತು ಏನೋ ಅವರೊಂದು ಕಾರ್ಯಕ್ರಮ ಇತ್ತು, ಅಂದರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಒಂದು ಯಾವುದೋ KJP ಪಕ್ಷ ಮಾಡಿದರು. ಆವಾಗ ಶೋಭಾ ಕರಂದ್ಲಾಜೆಯವರು ಬಂದು ನಿಂತು, ಅಣ್ಣ ನೀನು ಏನಪ್ಪ ಇಷ್ಟು ಜನ ನಮ್ಮಲ್ಲಿ ಬರಬೇಕಾಗಿತ್ತು ಹಂಗಂತೇಳಿ ನನಗೆ ಚಾಸ್ತಿ ಮಾಡಿ ಹೋದರು. ಆದರೂ ಆ ಜನ ನೋಡಿ ಈ ಕಡೆ ಬೆನ್ನು ತಪ್ಪಿಸ್ದಂಗೆ ಆಯಿತು, ಈ ಕಡೆ ಚುಚ್ಚದಂಗೂ ಆಯಿತು, ಎಲ್ಲ ಮಾಡಿದ್ರು. ಆಮೇಲೆ ನನಗೇನಾಯಿತು, ಕುಮಾರಸ್ವಾಮಿಯವರು TP ಹಾಕಿದ್ದೆವು ನಾವು, 1 ಲಕ್ಷ ಜನ ಕೊಡಿಸಿದ್ದೆ ನಾನು ಅವ 2013ರಲ್ಲಿ. ಆವಾಗ 250 ಎತ್ತಿನ ಬಂಡಿಗಳು, ಆ ಗಾಡಿ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ, ಅವೆಲ್ಲ ನೋಡಿ ಒಂದು ಸಲ ಅವರಿಗೆಲ್ಲ ಒಂದು ಭಯದ ವಾತಾವರಣ ಸೃಷ್ಟಿ ಆಯಿತು, ನಾವು ಸೋಲ್ತೀವಿ ಅಂಥೇಳಿ. ಅವಾಗ ಕುಮಾರಸ್ವಾಮಿಯವರು ಬರ್ತೀನಿ ಅಂಥೇಳಿ ನನಗೆ ಚಡ್ಚಣದಿಂದ ಇಲ್ಲಿ ಬರಬೇಕಾದ್ರೆ 26 ಕಿಲೋಮೀಟರ್, ಅವರು ಪುಣ್ಯಾತ್ಮರು ಬರ್ತೀನಿ ಅಂತೇಳಿ ಚಡ್ಚಣದಿಂದ ನೇರವಾಗಿ
ಇಲ್ಲಿ ನಾನು ಬರಲಾರ್ದಂಗೆ ಮಾಡಿದ್ರು ರಾಜಕಾರಣಿಗಳೇ. ಆ ಕಾರ್ಯಕ್ರಮಕ್ಕೆ ಒಬ್ಬರು ಕಾಂಗ್ರೆಸ್ನವರೇ ಬಂದು ನನಗೆ ಹೇಳಿದರು, ಅಣ್ಣ ನಿಮ್ಮ ಬರೋದಿಲ್ಲ ಅವರು ಕುಮಾರಸ್ವಾಮಿ ಅವರು ಹೋಗ್ತಾರೆ, ನಿಮ್ಮ ಕಾರ್ಯಕ್ರಮ ನೀವು ಮುಗಿಸ್ಕೋರಿ ಅಂತೇಳಿ ಒಂದು ಶಬ್ದ ಬಂತು. ಆದರೂ ನನಗೊಂದು ಆತ್ಮವಿಶ್ವಾಸ ಇತ್ತು, ನಮ್ಮ ನಾಯಕರು ಬರ್ತಾರೆ ಅನ್ನೋದು. ಕುಮಾರಣ್ಣನ ಮ್ಯಾಗ ಅಷ್ಟೇ ವಿಶ್ವಾಸ ಇತ್ತು ನನಗೆ, ಬಂದೇ ಬರ್ತಾರೆ ಅಂಥೇಳಿ. ಅವರು ನೇರವಾಗಿ ಬಾಗೇವಾಡಿಗೆ ಹೋಗಿ ಬಾಗೇವಾಡಿಯಿಂದ ಬದಾಮಿಗೆ ಹೋಗಿಬಿಟ್ರು. ಫೋನ್ ರಿಸೀವ್ ಮಾಡಲಿಲ್ಲ. ಅವಾಗ ಜನರಿಗೆ ನನ್ನ ತಿಳುವಳಿಕೆ, ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ಹೇಳಿದೆ. ಹೇಳಿ ಅಷ್ಟಕ್ಕೆ ನಾನು ಕಾರ್ಯಕ್ರಮ ಮುಗಿಸಿದೆ. ಅವಾಗ ಜನರಿಗೆ ಒಂದು ಬೇರೆ ಸಂದೇಶ ಇತ್ತು. ಆದರೂ ಜನ ಈ ಕುಮಾರಸ್ವಾಮಿ ಯಾಕೆ ಬರಲಿಲ್ಲ ಅಂಥೇಳಿ ಮಾಡಿದ್ರು. ಮುಂದೆ ನನಗೆ 2ನೇ ದಿವಸಕ್ಕೆ ರಾತ್ರಿ ಕುಮಾರಸ್ವಾಮಿ ಅವರು ನನಗೆ ಫೋನ್ ಹಚ್ಚಿದ್ರು, ಇಲ್ಲ ಅಣ್ಣ ಹೆಲಿಕಾಪ್ಟರ್ ಫೇಲ್ ಆಯಿತು, ಅದಕ್ಕೆ ನಾನು ಬರಲಿಲ್ಲ, ತಪ್ಪು ತಿಳ್ಕೊಬೇಡ ಅಂಥೇಳಿ ನನಗೆ ಕೇಳಿದ್ರು. ಅಣ್ಣ ನೀ ತಪ್ಪು ಮಾಡಿದೆ ಅಂತ ಹೇಳಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಇಷ್ಟೊಂದು ಜನ ನಾನು ಕೂಡಿಸಿ ಮಾಡಿದಾಗ ನೀವು ಬರಲಿಲ್ಲ, ಭಾಳ ಮನ್ಸಿಗೆ ನೋವಾಯ್ತು ಅಂಥೇಳಿ ಒಂದು ಸ್ವಲ್ಪ ದುಃಖದಿಂದ ನಾನು ಹತ್ತೆ ಅವ್ರಿಗೆ. ಅವರಿಂದ ಇಲ್ಲಣ್ಣ ನೀವು ಒಂದು ಕೆಲಸ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನೀನು ನನಗೆ ಭಾಳ ನೋವಾಯಿತು ಅಂತ ಹೇಳಿದ. ಇಲ್ಲಣ್ಣ ನೀ ಒಂದು ಫಿಕ್ಸ್ ಮಾಡ್ಕೊ, ನಾ ಬರ್ತೀನಿ, ನಾಳೆಗೆ ಬರ್ತೀನಿ, ನಾನು ಬರ್ತೀನಿ ಕ್ಷೇತ್ರಕ್ಕೆ ಅಂತ ಹೇಳಿದ. ಬೇಡ ಅಂತ ನಾನು ಬರೋದು ಬೇಡ ಅಂದ್ರೆ ಭಾಳ ಜನ ನಾನು ಬರ್ತಾರೆ ಅಂತ ಹೇಳಿಲ್ಲ. 27ಕ್ಕೆ ನಾನು ಮಾಡಿದ್ದೆ, 29ನೇ ತಾರೀಕಿಗೆ ನೀವು ಫಿಕ್ಸ್ ಮಾಡು, ನಾನು ಬರ್ತೀನಿ ಅಂದು. ಅಷ್ಟು ಜನ ನಾನು ಬೇಡಣ್ಣ ಆಗೋದಿಲ್ಲ ಅಂಥೇಳಿ ನಮ್ಮ ಮನೆಯಾಗ ಎಲ್ಲ ಹಿರಿಯರು ಬೇಡ, ಮಂದಿನ ಕುಡಿಸೋದು ಬೇಡ ಅಂತ ಎಲ್ಲರೂ ಹೇಳಿದರು. ಬಟ್ ಆದರೆ ನನಗೆ ಒಂದು ಮನಸ್ಸಿನಾಗ ಒಂದು ಏನಿತ್ತು, ಕುಮಾರಣ್ಣ ಬಂದರೆ ಒಂದು ಸ್ವಲ್ಪ ಒಳ್ಳೇದಾಗ್ತದೆ, ಅವರು ಒಂದು ಸ್ವಲ್ಪ ವಾತಾವರಣ ಸೃಷ್ಟಿ ಆಗ್ತದೆ ಅಂಥೇಳಿ ನಾನು ವಿಚಾರ ಮಾಡಿದ್ದೆ. ಒಂದು ಮಾಬ್ ಕ್ರಿಯೇಟ್ ಆಗ್ತದೆ, ಒಬ್ಬ ನಾಯಕರು ಬಂದು ಹೋದ್ರೆ ಒಂದು ಒಳ್ಳೇದಾಗ್ತದೆ ಅಂಥೇಳಿ ವಿಚಾರ ಮಾಡಿದೆ. ಅವಾಗ ಇವರು 29ಕ್ಕೆ ನನಗೆ ತಾರೀಕು ಕೊಟ್ಟು ಬೆಳಗ್ಗೆ 11 ಗಂಟೆಗೆ ನಾನು ಬರ್ತೀನಿ, ಜನರನ್ನೆಲ್ಲ ಕೂಡ್ಸೋಣ ಅಂದರು. ಎಷ್ಟು ನಂದು ಜನ ನನ್ನ ಮೇಲೆ ಬಬ್ಲೇಶ್ವರ ಕ್ಷೇತ್ರ ಜನ 2ನೇ ಬಾರಿಗೆ 27ನೇ ತಾರೀಕಿಗೆ ನಾನು ಕೂಡ್ದು 28, 29 ಕೇವಲ ಒಂದೇ ಒಂದು ದಿವಸ ಅಡ್ಡೆ ಜನರಿಗೆಲ್ಲರಿಗೆ ಫೋನ್ ಮಾಡಿ ಹೇಳಿದೆ ನಾನು, ಅಲ್ಲ ನೀವು ಮತ್ತು ಕುಮಾರಣ್ಣ ಬರ್ತಾರ, ನೀವು ಬರಲೇಬೇಕು ಅಂಥೇಳಿ ಎಲ್ಲರಿಗೆ ನಾನು ಫೋನ್ ಮುಖಾಂತರ ಹೇಳಿದಾಗ ನಾನು ಯಾರಿಗೆ ₹1 ಗಾಡಿ ಖರ್ಚು ಕೊಟ್ಟಿರಲಿಲ್ಲ. 65,000 ಜನ ಕೂಡಿದ್ರು, ಎಲ್ಲಿ ತಿಕೋಟನಲ್ಲಿ ಒಂದು ಗ್ಲಾಸ್ ನೀರು ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ವೇದಿಕೆ ಮೇಲೆ ನಾವೆಲ್ಲ ಬರ್ತಾರಂತ ಕುಂತೇವು. ಕುಮಾರಣ್ಣವರು ಬಾಗಲಕೋಟದಾಗ ಎತ್ಕೊಂಡು, ಇಲ್ಲ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ನಾವು ಹೋಗ್ಬೇಕಂಥೇಳಿ ನಾನು ಕೈ ಕೊಟ್ಟು ಹೋಗ್ಬಿಟ್ರು. 2ನೇ ಬಾರಿಗೂ ಮೊದಲನೇ ಬಾರಿಗೆ ಬಂದಿಲ್ಲ, ಅದು ಅಚಾನಕ್ ಇರಬಹುದು. 2ನೇ ಬಾರಿಗೂ ಕೂಡ ಈ ರೀತಿ ಇದನ್ನು ಭಾಳ ಹೊತ್ತು ನಾನು ಭಾಳ ತ್ರಾಸ ಮಾಡಿಕೊಂಡೆ. ನಾನು ಏನಪ್ಪ ಇದು, ನಾನು ಅವಾಗ ಜನ ಎಲ್ಲ ಒದರಾಡತ್ತರು, ನೀವು ಬರಬೇಡ ಅಂತ ಹೇಳಿದ್ದೆ, ನೀವು ಅವ್ರಿಗೆ ಬೇಡ ಅಂತ ಹೇಳಿದ್ದೆ, ನೀವು ಯಾಕೆ ಕರೆಸಿದ್ರಿ ಅಂತೇಳಿ. ಏನೋ ಒಬ್ಬ ನಾಯಕರು ಬಂದ್ರೆ ನನಗೆ ಒಳ್ಳೇದಾಗ್ತದೆ ಅಂತೇಳಿ ಮಾಡಿದ್ದೆಪ್ಪ. ನಾನೇ ಕ್ಷಮ ಕೇಳ್ಕೊಂಡು ಕಾರ್ಯಕ್ರಮ ನಾನು ಮುಗಿಸ್ದೆ. ಕಾರ್ಯಕ್ರಮ ಮುಗಿಸಿದ ಬಳಿಕ ನಾನು ಕುಮಾರಸ್ವಾಮಿ ಅವ್ರ ಫೋನ್ ಬಂತು, ಇಲ್ಲಣ್ಣ ನನಗೆ ಹಿಂಗಿತ್ತು, ಹೆಲಿಕಾಪ್ಟರ್ ಫೇಲ್ ಆಗಿತ್ತು, ಅದಕ್ಕೆ ನೀವು ಇಷ್ಟು ಮಾಡೋದಕ್ಕಿಂತ ನನಗೆ ಒಂದಿಟ್ಟು ವಿಷ ಕೊಟ್ಟರೆ ಭಾಳ ಚಲೋ ಆಗ್ತಿತ್ತು. ನಿಮ್ಮ ಕೈಲಿ ವಿಷ ಕೊಟ್ಟರೆ ನನ್ನೊಂದು ಹೆಸರು ನಿಮ್ಮದು ಹೆಸರು ಉಳಿತಿತ್ತು, ನಂದು ಉಳಿತಿತ್ತು. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು ನೀವು ಈ ರೀತಿ ಮಾಡ್ತೀರ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ, ಇವರೇನೋ ಹೊಂದಾಣಿಕೆ ಮಾಡಿಕೊಂಡು ಅವರು ಎಲ್ಲರೂ ಕೂಡ ಇದು ಮಾಡ್ಯಾರ ಅಂಥೇಳಿ ಭಾಳ ನೋವಾಯಿತು. ಅವಾಗೂ ಕೂಡ ನಾನು ಸೋಲ್ಬೇಕಾಯ್ತು. ನಾನು 13ರಲ್ಲಿ ಕೇವಲ 2000 ಓಟ್ನಲ್ಲಿ ನಾನು 4,000 ಆದರೆ ಅದೇ ರೀತಿ ನಾನು ಬೇಡ, ರಾಜಕಾರಣ ಬೇಡ ಅಂಥೇಳಿ ನಾನು ಬಿಟ್ಟುಬಿಟ್ಟಿದ್ದೆ. ನಾನು ರಾಜಕಾರಣನೇ ನನಗೆ ಬೇಡ, ಇಲ್ಲಿಗೆ ಸಾಕು, ಮುಕ್ತಾಯ ಮಾಡಿಬಿಟ್ರು ಅಂಥೇಳಿ. ಯಾಕೆಂದರೆ ಇದನ್ನು ಈ ರೀತಿ ಮಾಡೋದು, ರಾಜಕಾರಣದಾಗ ಡಬಲ್ ಗೇಮ್ ಮಾಡೋದು ನನಗೆ ಬರೋಂಗಿಲ್ಲ. ನಾನು ಚೆಸ್ ಆಡ್ದವ ಅಲ್ಲ, ಚೆಸ್ ಆಡೋದೂ ಇಲ್ಲ ನಾನು. ಬಟ್ ಈ ರೀತಿ ಮಾಡೋದ್ರಿಂದ ಬೇಡ ಅಂಥೇಳಿ ನಾನು ಬಿಟ್ಟುಬಿಟ್ಟಿದ್ದೆ ನಾನು. ಆಮೇಲೆ ಅಮಿತ್ ಶಾಜಿಯವರು ಬೀದರ್ಗೆ ಬಂದಿದ್ದರು. ಆ ಟೈಮ್ದಾಗ ಬೀದರ್ಗೆ ಬಂದಾಗ ಏನೋ ನಮ್ಮ ರಾಜ್ಯದ ಅಧ್ಯಕ್ಷರು ಪ್ರಹ್ಲಾದ್ ಜೋಶಿ ಅವರು ಇತ್ತು, ನಮ್ಮ ಕೇಂದ್ರ ಸಚಿವರು. ಹೌದು, ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಕೂಡ ನೀ ನಮ್ಮ ಪಾರ್ಟಿಗೆ ಬರಬಾರ್ದು ಅನ್ನೋ ಪ್ರಶ್ನೆ ಅಲ್ಲಿ ಚರ್ಚೆ ಆಗಿತ್ತು. ಪ್ರಸ್ತಾವನೆ ಆದ ಬಳಿಕ ನನಗೊಂದು ಸ್ವಲ್ಪ ಬಿದ್ದಿತ್ತು. ನಮ್ಮ ಶಿವಾನಂದ ಕಲ್ಲೂರು ಅಂಥೇಳಿ ಅಡ್ವೊಕೇಟ್ ಬಸವನ ಬಾಗೇವಾಡಿಯವರು, ಶಿವಾನಂದ ಕಲ್ಲೂರವರು ಮತ್ತು ನಮ್ಮ ಚಂದ್ರಶೇಖರ್ ಕೌಟಿಗೆ ಅವರು ನನ್ನ ಹತ್ರ ಮನೆಗೆ ಬಂದರು. ಇಲ್ಲ ನೀವು ಪಾರ್ಟಿಗೆ ಯಾಕೆ ಸೇರಬಾರ್ದು, ನನಗೆ ರಾಜಕಾರಣ ಬೇಡ ಅಂತ, ನಾನು ರಾಜಕಾರಣ ಬೇಡ ಅಂಥೇಳಿ. ಇಲ್ಲ ನೀವು ತಿಳ್ಕೊಬೇಡ್ರಿ, ಶಿವಾನಂದ ಕಲ್ಲೂರವ್ರು ಭಾಳ ತಿಳುವಳಿಕೆ ಹೇಳಿದರು ವಕೀಲರು ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡೆ. ಆದರೂ ನಮ್ಮ ಕ್ಷೇತ್ರ ಜನ ಎಲ್ಲ ಜಾತಿಯವರು, ಮುಸ್ಲಿಮ್ ಹಿಡ್ಕೊಂಡು ಎಲ್ಲರೂ ನೀವು ಪಾರ್ಟಿಗೆ ಸೇರಿ, ಈ ಪಾರ್ಟಿ ಬೇಡ, ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂಥೇಳಿ ಬಂದು ಎಲ್ಲರೂ ಕೇಳಿದರು.
ಆಮೇಲೆ ನಾನು ಬೇಡ ನನ್ನ ರಾಜಕಾರಣನೇ ಬೇಡ ಅಂಥೇಳಿ ಮುಕ್ತಾಯ ಮಾಡ್ತೀನಿ ಅಂಥೇಳಿ ಬಿಟ್ಟಿದ್ದೆ ನಾನು. ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಹೆಸರು ಗೊತ್ತಿಲ್ಲ ನನಗೆ, ಭಾಳ ದಿವಸ ಆಯಿತು. ಆ ಪತ್ರಿಕೆಯಲ್ಲಿ ಪಕ್ಷ ಬಿಟ್ಟು BJPಗೆ ಹೋಗ್ತಾರಾ ಅಂಥೇಳಿ ತಿಳ್ಕೊಂಡಾಗ ಕುಮಾರಸ್ವಾಮಿಯವ್ರಿಗೆ ಅದು ಪೇಪರ್ ಹೋಗಿತ್ತು. ಕುಮಾರಸ್ವಾಮಿಯವರು ನಾನು ಇಲ್ಲೇ ಬಾಗಲಕೋಟದಾಗ ಇದ್ದುಕೊಂಡು ಇಲ್ಲಿ ಬರಲಿಲ್ಲ. ಬಾಗಲಕೋಟದಿಂದ ಬಿಜಾಪುರ 100 ಕಿಲೋಮೀಟ್ರ್. ಹೌದು. ಆದರೆ ಇವರು ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡಾಗ ಇವ್ರು ಏನು ಮಾಡಿಬಿಟ್ರು, ದಿಢೀರ್ನೆ ಅಣ್ಣ ನೀ ಎಲ್ಲಿ ಹೋಗ್ಬೇಡ, ನಾವು ಮನೆಗೆ ಬರಾಕತ್ತೀವಿ ಅಂಥೇಳಿ ಫೋನ್ ಬತ್ತು ನನ್ನ ರಾತ್ರಿ. ನೀವೇನು ಬರೋದು ಬೇಡ ಅಣ್ಣ ಅಂತ ಹೇಳಿ. ಇಲ್ಲ ನಾ ಬರ್ತೀನಿ ಅಣ್ಣ, ನೀ ತಿಳ್ಕೊಬೇಡ ಅಂಥೇಳಿ 12 ಗಂಟೆಗೆ ಇಲ್ಲಿ ಬೆಂಗಳೂರಿನಿಂದ ಬೆಳಗ್ಗೆ 8 ಗಂಟೆಗೆ ಬಿಟ್ಟು 12 ಗಂಟೆಗೆ ನಾನು ಬಲ್ಲಿದ್ದರು, ಮನೆಗೆ ಬಂದರು. ಕುಮಾರಸ್ವಾಮಿ ಅವ್ರು ಬರ್ತಾರ ಅಂತಂದ್ಬೇಕು ಎಲ್ಲ ರೋಡೆಲ್ಲ ಬ್ಲಾಕ್ ಆಗಿದ್ದು, ಅಷ್ಟು ಜನ ಕೂಡಿಬಿಟ್ರು. ಎಲ್ಲ ಬಾಯಿ ಬಂದಾಗ ಎಲ್ಲರೂ ಒದರಾಡತ್ರು, ನೀವು ಮೋಸ ಮಾಡಿದ್ರಿ ಹಂಗೆ ಹಿಂಗೆ ಅಂತೇಳಿ. ಎಲ್ಲರಿಗೆ ಕೈ ಮುಗಿದು ಯಾರೂ ಏನೋ ಹೋಗ್ಬಿಟ್ರು. ನಾನು ಹಣಿ ಬರ್ದಾಗ ಬರ್ದಿಲ್ಲ ಅದು. ಹೌದು, ನೀವೇನು ಅನ್ಬೇಡ್ರಿ ಅಂಥೇಳಿ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು. ಆದರೆ ಸನ್ಮಾನ್ಯ ಕುಮಾರಸ್ವಾಮಿಯವ್ರ ಬಗ್ಗೆ ನನಗೆ ಇಷ್ಟೊಂದು ಗೌರವ ಇತ್ತು. ಅವ್ರ ಅವ್ರ ಮಗ ಪ್ರೀತಿ ಇರಲಿಕ್ಕಿಲ್ಲ, ಅಷ್ಟೊಂದು ಪ್ರೀತಿ ವಿಶ್ವಾಸ ಕುಮಾರಣ್ಣನ ಮೇಲೆ ನನಗಿತ್ತು. ಆದರೆ ಕುಮಾರಣ್ಣ ಯಾವ ಕಾಲಕ್ಕೂ ನನ್ನ ಕೈ ಬಿಡೋಂಗಿಲ್ಲ ಅನ್ನೋದು ಒಂದು ಭಾವನೆ ನನ್ನ ಮನಸ್ಸಿನಲ್ಲಿತ್ತು. ಆದರೆ ಕುಮಾರಣ್ಣ ಬಂದು ಏನಾಗಿದೆ ಅಣ್ಣ ತಪ್ಪ ಇವಪ್ಪ ಏನಾಗ್ಯಾವ ಅದೇನು ತಿಳ್ಕೊಬೇಡ ಅಂತ ಹೇಳಿಲ್ಲ ಅವರು. ಅವ್ರು ಏನು ಹೇಳಿದ್ರು, ಏನಾಗಿದ್ದು ಮರ್ತು ಬಿಡೋಣ, ನಾನು ನಿನಗೆ MLC ಮಾಡ್ತೀನಿ. ಅಂದರೆ ನಿಮಗೆ ಅಧಿಕಾರದ ಹುಚ್ಚಿದೆ ಅನ್ನೋಂಥ ರೀತಿಯಿಂದ ಮಾತಾಡಿದರು. ನಾನಂದೆ ನನಗೆ ವಯಸ್ಸಾಗಿಲ್ಲ ಅಣ್ಣ, ನನಗೇನು MLC ಬೇಡ ಅಂತ ಹೇಳಿದ್ರು. ನಮ್ಮ ಬ್ರದರು ಒಂದು ದೊಡ್ಡವರು ಶಿವಶರಣ ಅಂತೇಳಿ ನನಗೆ ಎಲ್ಲರಿಗಿಂತ ದೊಡ್ಡವರು ಅವರು, ನಮ್ಮ ಸಿಸ್ಟರ್ ಎಲ್ಲರೂ ಬಂದು ಅವ್ರಿಗೆ ಕುಮಾರಣ್ಣಗೆ ಹೇಳಿದ್ರು, ನೀವು ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದ್ರಿ ಇದು. ಇಲ್ಲಕ್ಕ ಹಾಗಾಗಿತ್ತು ಅಂಥೇಳಿ ನಮ್ಮೆಲ್ಲ ಮನ್ಯಾಗ ಎಲ್ಲರಿಗೆ ಹೇಳ್ಕೊಂಡ್ರು. ನಾ ಹೋಗಿ MLC ಮಾಡ್ತೀನಿ ಅಂಥೇಳಿ ಹೋದರು. ನಾವು MLC ಇವ್ರೇನು ಮಾಡೋಂಗಿಲ್ಲ ಅಂತ ನಾ ಅವ್ರಿಗೆ ನೇರವಾಗಿ ಹೇಳಿದೆ. ಇವ್ರು ಮಾಡೋಂಗಿಲ್ಲ, ಸುಳ್ಳು ಹೇಳ್ತಾರಂತ ಹೇಳಿ. ಯಾಕಂದ್ರೆ 100 ಕಿಲೋಮೀಟ್ರ್ದಾಗೆ ಬಂದಿಲ್ಲ, ಈಗ ನಾ ಪಾರ್ಟಿ ಬಿಡ್ತೀನಿ ಅಂದ್ರೆ ಇವ್ರು ಬಂದಾರ, ಇವ್ರು ಮಾಡ್ತಾರೆ ನನ್ನ ಗ್ಯಾರಂಟಿ ಏನದ ಅಂತೇಳಿ. ನಾ ಬೇಡ ಅಂಥೇಳಿ ನಾನು ಎಷ್ಟೇ ಹೇಳಿದ್ರು, ಇಲ್ಲ ನಾನು ಮಾಡ್ತೀನಿ ಅಣ್ಣ ಅಂತೇಳಿ ಜನರು ಉದ್ದೇಶಿ ತಾವೇ ಓಪನ್ನಾಗಿ ಹೇಳಿದ್ರು. ಇಲ್ಲ ನಾನು ಉಜ್ಜುಗೌಡ್ರಿಗೆ ನಾನು ಈ ಸರ್ತಿಲೆ ವಿಧಾನ ಪರಿಷತ್ ಒಳಗೆ ನಾನು ಅವ್ರಿಗೆ ಒಂದು ಇದು ಕೊಡ್ತೀನಿ, ನೀವು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟರು. ಒಬ್ಬರು ಕ್ಷೇತ್ರದವರು ಅವರಿಗೆ ಕೇಳಿದ್ರು, ಈಗ 2 ಸಲ ನೀವು ಸುಳ್ಳು ಹೇಳಿ ಈಗ ಏಕವಚನದಾಗ ಮಾತಾಡೋರು, 2 ಸಲ ನೀವು ಸುಳ್ಳು ಹೇಳಿದಿ, ಮುಖ್ಯಮಂತ್ರಿಯಾಗಿ ನಿಮ್ಮ ಬಗ್ಗೆ ಅಭಿಮಾನ ಇತ್ತು, ನೀವು ಈಗಾದರೂ ಮೋಸ ಮಾಡ್ತೀರಿ ಅಂತೇಳಿ ನಮ್ಮ ಕ್ಷೇತ್ರ ಜನ ಜಗಳ ತೆಗೆದ್ರು. ಆದರೂ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ ಅವ್ರು ಹಿರಿಯರು ಅದಾರ ಅಂಥೇಳಿ ಬಿಟ್ಟು ಕಳಿಸ್ದೆವು ನಾವು. ಆಮೇಲೆ ಮುಂದೆ ಒಂದು 10 ತಿಂಗಳು ಹೋಗಿರ್ಲಿಕ್ಕೆ, 2 ತಿಂಗಳು ಹೋಗಿರ್ಲಿಕ್ಕೆ ಆ ಶ್ರಾವಣ್ ಕುಮಾರ್ ಅಂಥೇಳಿ ಅವನದು ಹೆಸರು ಓಡಾಕತ್ತು MLC ವಿಧಾನ ಪರಿಷತ್ತಿಗೆ. ನಮ್ಮ ಕ್ಷೇತ್ರ ಜನ ಎಲ್ಲರೂ ಕೂಡಿ ನನಗೆ ಗೊತ್ತಿಸತಕ್ಕೆ ಇಲ್ಲ, ನನಗೆ ಹೇಳಿಲ್ಲ. ಗಾಡಿ ತೊಗೊಂಡು ಎಲ್ಲರೂ ಬೆಂಗಳೂರಿಗೆ ಹೋಗಿ ಕುಮಾರಣ್ಣಗೆ ಭೇಟಿಯಾಗ್ಯಾರ. ಅವತ್ತು ಸಂಡೇ ಕುಮಾರಣ್ಣಗೆ ಭೇಟಿಯಾಗಿ ಎಲ್ಲರೂ ಮಾತಾಡಿದ ಬಳಿಕ, ನೀವು ಅಣ್ಣ ನೀವು MLC ಮಾಡ್ತೀನಿ ಅಂದರೆ ಆ ಶ್ರಾವಣ್ ಕುಮಾರ್ ಹೆಸರು ಬರೋಕತ್ತದ, ನೀವು ಮಾತು ಕೊಟ್ಟಿದ್ರಿ, ಯಾಕೆ ನೀವು ತಪ್ಪು ಮಾಡಿದ್ರಿ ಅಂಥೇಳಿ ಕೇಳಿಕ್ಕೆ ಹೋದ ಬಳಿಕ ಇವ್ರಿಗೆ ಒಂದು ಸ್ವಲ್ಪ ಘರ್ಷಣೆ ಆಗೈತೆ ನಮ್ಮ ಕಾರ್ಯಕರ್ತರಿಗೆ ಕುಮಾರಣ್ಣಗ. ನನಗೆ ಇವ್ರು ಹೋಗಿದ್ದು ಗೊತ್ತಿಲ್ಲ, ಇವ್ರು ಬೆಂಗಳೂರಿಗೆ ನನ್ನ ಸಲ ಕೇಳಕ್ಕೆ ಹೋಗ್ಯಾರ ಅನ್ನೋದು ಗೊತ್ತಿಲ್ಲ. ಆಮೇಲೆ ನನಗೆ ಏನೂ ವಿಷಯನೇ ಗೊತ್ತಿಲ್ಲ. ನನಗೆ ಇವ್ರಿಗೆ ಯಾಕನ್ನ ಇವರು ನಿಮ್ಮ ಮಾತು ಕೊಟ್ಟಿದ್ರಿ ಯಾಕೆ ಮಾಡಿಲ್ಲ? ಇಲ್ಲ ನಮ್ಗೆ ಹಿಂಗೆ ನಮಗೆಲ್ಲ 15 ಕೋಟಿ 20 ಕೋಟಿ 25 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗ್ತದ, ಯಾರು ರೊಕ್ಕ ಕೊಡ್ತಾರೆ? ಇವೆಲ್ಲ ಪ್ರಶ್ನೆ ಬಂದುಬಿಟ್ಟು ಅದು ಯಾರೋ ಪುಣ್ಯಾತ್ಮ ಅವು ಕಾಂಗ್ರೆಸ್ನೋ ಅದೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಬಂದು ನಾನು ರೆಕಾರ್ಡಿಂಗ್ ಮಾಡ್ಕೊಂಬಂದು ಇವ್ರು ಏನೇನು ಕೇಳಿದ್ರು, ಇಲ್ಲ ನೀವು ದ್ರಾಕ್ಷಿ ಒಳಗೆ ನಮ್ಮ ಕ್ಷೇತ್ರದ ಜನ ಎಷ್ಟು ಅಭಿಮಾನ ಇದ್ದಿರಬೇಕು ಅಂದ್ರೆ ಕುಮಾರಣ್ಣ ಏನು ಕೇಳಾರೆ 15-20 ಕೋಟಿ ರೂಪಾಯಿ, ನೀವು 20 ಕೋಟಿ ರೂಪಾಯಿ ಕೊಡ್ರಿ, ನಾವಿಟ್ಟು ರೊಕ್ಕ ಹಾಕ್ತೀವಿ, ಹಾಕಿ ಅವ್ನಿಗೆ MLC ಮಾಡ್ತೀವಿ ಅಂತಂದ್ರೆ. ಅದು ನಾವು ನಮ್ಮ ಕ್ಷೇತ್ರದ ಜನದ ಅಭಿಮಾನ ಜೀವನದಲ್ಲಿ ನಾನು ಎಂದೂ ಮರೆಯೋಕ್ಕಾಗಂಗಿಲ್ಲ. ಅವ್ರು ಏನು ಹೇಳ್ಯಾರ, ನಮ್ಮ ರೈತರು ಎಲ್ಲರೂ ಕೂಡಿ 10 ಕೋಟಿ ರೂಪಾಯಿ ನಾವೇ ಕಲೆಕ್ಷನ್ ಮಾಡಿ ನಿಮ್ಗೆ ಕೊಡ್ತೀವಿ, ನೀವು MLC ಮಾಡಿರಿ ಅಂತ ಹೇಳ್ಯಾರ. ಇದು ಆಮೇಲೆ ಇದೆಲ್ಲ ಆದ್ರೂಪಲೆ ಜಗಳಾಡಿ ಇವರೆಲ್ಲರೂ ಹೊರಗೆ ಬಂದು ಆಮೇಲೆ ನಮ್ಗೆ ಫೋನ್ ಹಚ್ಚಿದ್ರು, ನೀ ಪಾರ್ಟಿ ಬಿಟ್ಟುಬಿಡು ಅಂತ. ಯಾಕೆ ಎಲ್ಲಿದ್ದೀರಿ ಅಂತ ಕೇಳಿದೆ ನಾನು. ಬೆಂಗ್ಳೂರಿಗೆ ಹೋಗಿವಿ ನಾವು. ಬೆಂಗ್ಳೂರಿಗೆ ಯಾಕೆ ಹೋಗಿರಿ? ಇಲ್ಲ ನಾವು ಕುಮಾರಸ್ವಾಮಿ ಅವ್ರ ಬಳಿ ಬಂದಿದ್ದೆವು, ಹಿಂಗೆ ಕೇಳಿದ್ರು, ಹಿಂಗೆ ಮಾತಾಡಿದ್ರು. ನೀವು ಕೇಳಬೇಡ್ರಿ, ಬಿಟ್ಟುಬಿಡ್ರಿ, ಅವ್ರು ಆರ್ಡ್ರ್ ಮಾಡೋದಿಲ್ಲ ಅಂದ್ರೆ ಯಾಕೆ ಹೋಗ್ತೀರಿ, ಬಿಟ್ಬಿಡ್ರಿ ಅಂತ. ಆದರೂ ಎಲ್ಲ ನಾವು ಕೇಳಿ ಬಂದ್ವಿ ಅಂತೇಳಿ ಪಾಪ ಎಲ್ಲರೂ ಅಳ್ಕೋತ ಬಂದುಬಿಟ್ರು. ಮುಂದೆ ಶ್ರಾವಣ್ ಕುಮಾರ್ನ ಮಾಡಿದ್ರು. ಅದನ್ನೇ ಒಂದು CD ಯಾವಾಗಲೂ ಒಂದು ಯಾವನೋ ಪುಣ್ಯಾತ್ಮ ಮಾಡಿದ್ದು ಅದನ್ನು ದೊಡ್ಡ ಪ್ರಕರಣ ಆಗಿಬಿಡ್ತು. ಹೌಸ್ನಲ್ಲಿ ಹಚ್ಚಿ ಅದನ್ನು ಕೇಳಿಕೊಂಡು
ನನಗೆ ನಿಜವಾಗ್ಲೂ ನಾನು ಕುಮಾರಸ್ವಾಮಿ ಮೇಲೆ ಎಷ್ಟು ಅಭಿಮಾನ ಇತ್ತು, ಯಾವ ಪುಣ್ಯಾತ್ಮ ನಾವಂತೂ ಜೀವನದಲ್ಲಿ ಅಂಥದ್ದು ಮಾಡೋಂಗಿಲ್ಲ. ನನ್ನ ಮೊಬೈಲ್ ಇನ್ನೂ ನನ್ನ ಮೊಬೈಲ್ ಆಪ್ರೇಟ್ ಮಾಡ್ಬೇಕಾದ್ರೆ ನನ್ನ ಮಕ್ಳಿಗೆ ಕೇಳ್ತೀನಿ ನಾ ಹೆಂಗೆ ಮಾಡ್ಬೇಕಂತೇಳಿ, ನಾ ಹೆಂಗೆ ರೆಕಾರ್ಡಿಂಗ್ ಮಾಡ್ತಿರ್ಬೇಕು. ಮತ್ತು ಆ ರೆಕಾರ್ಡಿಂಗ್ ಮಾಡ್ಕೊಂಡು ಹೋಯ್ದು ಹಚ್ಚಿ ಅದನ್ನು ಕುಮಾರಸ್ವಾಮಿ ಅವರು ಹಂಗೆ ಕೇಳಿದ್ರು ಇಟ್ಟು ಕೇಳಿದ್ರು ಅಂತೇನೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಆಮೇಲೆ ನನಗೆ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವರು ಎಲ್ಲರೂ ಕರೆದು ನೀವು ಪಾರ್ಟಿಗೆ ಜಾಯ್ನ್ ಆಗಂಥೇಳಿ ಎಲ್ಲ ನನ್ನ ಕ್ಷೇತ್ರದ ಜನ ಬಂದು ಮನೆ ಮುಂದೆ ನಿಂತರು. ಇಲ್ಲ ನೀವು ಪಾರ್ಟಿಗೆ ಜಾಯ್ನ್ ಆಗಲೇಬೇಕು ಅಂಥೇಳಿ. ಅದಕ್ಕೆ ನಾನು ಕರ್ಕೊಂಡೋಗಿ ಭಾರತೀಯ ಜನತಾ ಪಕ್ಷ ನನಗೆ ಕರೆದು ಅಲ್ಲಿ ಹುಬ್ಬಳ್ಳಿಯೊಳಗೆ ನನ್ನ ಪಾರ್ಟಿಗೆ ಸೇರ್ಪಡೆ ಮಾಡ್ಕೊಂಡ್ರು ಬಡಕ್ಕೆ ನನ್ನ ಇಡೀ ದೇಶದಲ್ಲಿ ನನಗನ್ಸೋ ಮಟ್ಟಿಗೆ, ರಾಜ್ಯದಲ್ಲ ದೇಶದಲ್ಲಿ ನನ್ನ ಪಾರ್ಟಿಗೆ ಕರ್ಕೊಂಡು ಹೋದ ನಂತರ ನಾನು ಅವರಿಗೆ ಟಿಕೆಟ್ ಕೊಡುವಂತೂ ನನಗೆ ಕೇಳಿಲ್ಲ. ನನಗೆ ಇವತ್ತು ನಮ್ಮ ಕೇಂದ್ರ ನಾಯಕರು, ರಾಜ್ಯ ನಾಯಕರು ನನಗೆ ಭಾರತೀಯ ಜನತಾ ಪಕ್ಷ ನನಗೆ ಟಿಕೆಟ್ ಕೊಟ್ಟರು 2018ರಲ್ಲಿ. ಅವಾಗ ಇವರು ನೀರಾವರಿ ಮಂತ್ರಿ ಆಗಿಬಿಟ್ಟಿದ್ರು. ಸಿಕ್ಕಾಪಟ್ಟೆ ಎಲ್ಲ ಡೂಪ್ಲಿಕೇಟ್ ವೋಟ್ ಮಾಡಿದ್ರು. ಇವರು ರಾಹುಲ್ ಗಾಂಧಿಯವರು ಡೂಪ್ಲಿಕೇಟ್ BJP ಅವರು ಮಾಡ್ಯಾರ ಅಂಥೇಳಿ ಪಾರ್ಲಿಮೆಂಟದಲ್ಲಿ ಇವ್ರು ತೊಗೊಂಡು ತಿರುಗಾಡ್ತಾರೆ. ರಾಹುಲ್ ಗಾಂಧಿ ಈ ಡೂಪ್ಲಿಕೇಟ್ ವೋಟಿಂಗ್ ಎಫಾಲ್ಟ್ 2018ರಿಂದ ಸ್ಟಾರ್ಟ್ ಆಗಿತ್ತು. ಎಲ್ಲ ಇವತ್ತಿಗಾದ್ರೂ ನಾನು ಚಾಲೆಂಜ್ ಮಾಡ್ತೀನಿ, ನನ್ನ ಕ್ಷೇತ್ರದ 2018ರಲ್ಲಿ ಎಲ್ಲ ಡೂಪ್ಲಿಕೇಟ್ ವೋಟ್ ಏನು ಕೆನಲ್ ಮಾಡಕತ್ತಿರೋರು ಮೆಟ್ರೋ ಸಿಟಿ ನೋಡಿ ಬಂದರು ಬೆಂಗಳೂರದಂದು. ಆ ಮೆಟ್ರೋ ತಂದು ಇಲ್ಲಿ ಹಾಕ್ಕೊಂಡು ಆ ಕೆನಲ್ ಮುಖಾಂತರ ಕಾಲುವೆ ಮಾಡಿ ನೀರು ಕೊಡ್ತೀನಿ ಅಂತ ಹೇಳ್ಕೊಂಡು ಎಲ್ಲರೂ ಡೂಪ್ಲಿಕೇಟ್ ವೋಟ್ ಮಾಡಿ ಅವರೇ ಮಂತ್ರಿ ಇದ್ದರು. ಅವರೆಲ್ಲ ಮಾಡ್ಕೊಂಡು ಡೂಪ್ಲಿಕೇಟ್ನ ನನ್ನ ಸೋಲ್ಬೇಕಾಗ್ತದೆ. ಬಬಲೇಶ್ವರದಲ್ಲಿ 2 ಬಾರಿ JDSನಿಂದ 2 ಬಾರಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರಿ. ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ವಿಷಯ ತಿಳಿಸ್ತಾ ಇದ್ರಿ, ಆವಾಗ ನೀರಾವರಿ ಮಿನಿಸ್ಟರ್ ಆಗಿದ್ದರು, ಸಾವಿರಾರು ಮತಗಳನ್ನು ಡೂಪ್ಲಿಕೇಟ್ ಮಾಡಿಸಿದ್ರು ಅಂಥೇಳಿ. ಈ ಡೂಪ್ಲಿಕೇಟ್ ಈಗ ಹೊರಗೆ ಬಂದಿದೆಯಾ, ಅವಾಗಿಂದ ಡೂಪ್ಲಿಕೇಟ್ ಪಾತ್ರ ಚಾಲೂ ಆಗಿದೆ ಸರ್ ಇದು? ನೋಡಿ, ನಾನು ನೇರವಾಗಿ ಚುನಾವಣೆ ಅಧಿಕಾರಿಗಳಿಗೆ ಒಯ್ದು ಕೊಟ್ಟಿದ್ದೀನಿ. ನಾನು ಹಿಂಗೆ ನನ್ನ ಕ್ಷೇತ್ರದಲ್ಲಿ ಡೂಪ್ಲಿಕೇಟ್ ಆಗ್ಯಾವ ಅಂಥೇಳಿ ವಿತ್ ಪ್ರೂಫ್ ಕೊಟ್ಟಿದ್ದೀನಿ. ನಾನು ಎವಿಡೆನ್ಸ್ ಹಿಡ್ಕೊಂಡು ಹೋಗಿ ಎಲ್ಲನೂ ಅವ್ರ ಕೈ ಕೊಟ್ಟಿದ್ದೀನಿ ನಾನು ಚುನಾವಣೆ ಅಧಿಕಾರಿಗಳಿಗೆ. ಇಷ್ಟೊಂದು ಡೂಪ್ಲಿಕೇಟ್ ಅದ, ಇದನ್ನು ನೀವು ಇಮಿಡಿಯೇಟ್ಲಿ ಅದನ್ನು ಅದ್ರ ಮ್ಯಾಗ ಕ್ರಮ ತಗೊಟ್ರಿ, ಅದು ಬಂದ್ ಮಾಡಿರಿ ಅಂಥೇಳಿ. ಎಲ್ಲ ಅಧಿಕಾರಿಗಳೂ ಅವ್ರ ಜೋಡಿನೇ ಇದ್ದರು. ಅಲ್ಲೇ ರೀ ಒಬ್ಬ IPS ಜಿಲ್ಲಾ ವರಿಷ್ಠಾಧಿಕಾರಿ ಅವ್ರ ಗಾಡಿಯಲ್ಲಿ ಹಾಕ್ಕೊಂಡು ದುಡ್ಡು ಹೋಗಿ ಕೊಡ್ತಾರಂತಂದ್ರೆ ಇದು ಯಾವ ಚುನಾವಣೆ ಹೇಳ್ರಿ ನನಗೆ? ಅವ್ರ ಗಾಡಿಯಲ್ಲೇ ದುಡ್ಡು ಹಾಕ್ಕೊಂಡು ಹೋಗಿ ಅಲ್ಲಿ ಕ್ಷೇತ್ರದಾಗ ತಮ್ಗೆ ಯಾರಿಗೆ ಕೊಟ್ಟು ಬರ್ಬೇಕು ಅಲ್ಲಿ ಕೊಟ್ಟು ಬರ್ತಾರಂತಂದ್ರೆ ಇದು ಚುನಾವಣೆ ಮಾಡೋ ಪದ್ಧತಿ. ಇದು ಚುನಾವಣೆ ಮಾಡಬೇಕು ಅಂತಂದ್ರೆ ನೇರ ಸ್ಪರ್ಧೆ ಇರಬೇಕು. ನೀವು ಕೆಲಸ ಮಾಡೋದು, ನಿಮ್ಮ ಪ್ರಗತಿ ಏನೈತಿ, ನೀವೇನು ಅಭಿವೃದ್ಧಿ ಮಾಡ್ತೀರಿ, ಜನರಿಗೆ ನೀವೇನು ಅವ್ರ ಮನಸ್ಸು ಗೆಲ್ಲಬೇಕು ಅನ್ನೋದು ಭಾವನೆ ನಿಂಬಲ್ಲಿ ಇಟ್ಕೋತೀರಿ, ಅದನ್ನು ಮಾಡಬೇಕಲ್ಲ. ಮತ್ತು ದುಡ್ಡು ಅದ ಅಂಥೇಳಿ ದುಡ್ಡಿನಿಂದ ನಾವು ಮಾಡಿದ್ರೆ ಅದು ಚುನಾವಣೆ ಅಲ್ಲ. ಎಲ್ಲಿದೆ ಚುನಾವಣೆ? ಈಗ ನಾನು ಕಮಿಷನರ್ ಕೊಟ್ಟು ಕಳಿಸಿದ್ದೀನಿ, ಬೆಂಗಳೂರಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ, ಚುನಾವಣಾ ಅಧಿಕಾರಿ ಇರೋರು ಇವರೇ. ನಾನು ಹೋಗಿ ನೇರವಾಗಿ ಕೊಟ್ಟರು ಅವ್ರ ಮ್ಯಾಗ ಕ್ರಮ ತಗೊಳ್ಳಿಲ್ಲ. ಸ್ವತಃ ನಮ್ಮ ಸಂಸದರು ಸ್ವತಃ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿಗಳು ಕೂತ್ಕೊಂಡು ಇದನ್ನು ನೋಡಪ್ಪ ಡೂಪ್ಲಿಕೇಟ್ ಅದ ಅಂಥೇಳಿ ಕೊಟ್ಟರು, ಇದನ್ನು ಸರಿ ಮಾಡಂತ ಹೇಳಿ ಬಂದರು. ಜಿಗ್ಜಿನ್ಗಿ ಸಾಹೇಬರು ಮಾಡಲಿಲ್ಲ. ಮತ್ತು ಈ ರೀತಿ ಮಾಡ್ಕೊತ ಹೋದರೆ ಇದು ಯಾವ ಚುನಾವಣೆ ಅಂತಾರೆ? ಇದನ್ನು ಸತತವಾಗಿ MB ಪಾಟೀಲ್ರಲ್ಲಿ ಆರ್ಚ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಇರ್ತಕ್ಕಂಥ ಜನ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ, ನನಗೆ ಮತ ಹಾಕ್ತಕ್ಕಂಥದ್ದು ನೋಡಿದ್ರೆ ಆ ಭಾಗದ ನನಗೆ ಸರ್ಟಿಫಿಕೇಟ್ ಒಂದು ಸಿಕ್ಕಿಲ್ಲ. ನನಗೆ ಅದು ಶಾಸಕರು ನೀವೇ? ನಾನೇ ಶಾಸಕ. 18-23ರಲ್ಲಿ ನಾನೇ ಶಾಸಕ. ಎಸ್. ಹಾಗಾದರೆ ಮತ್ತು ಈ ಕಾಂಗ್ರೆಸ್ನವರು ಈಗ ವೋಟ್ ಚೋರು ವಿಷಯಗಳನ್ನು ಬರ್ತಾ ಇದೆಯಲ್ಲ ಸರ್? ರೀ, ರಾಹುಲ್ ಗಾಂಧಿಯವರು ತಿಳ್ಕೊಬೇಕು ಮೊದಲು ಯಾವ ಶಾಸಕರು ಹೆಂಗೆ ಆರಿಸಿ ಬಂದಾರ ಅನ್ನೋದು. ಆ ರಾಹುಲ್ ಗಾಂಧಿಯವರು ಏನು ಅವರು ದೊಡ್ಡವ್ರು ಆಗ್ತಾರೆ, ಮತ್ತು ಇವರು ದೇಶದ ಪ್ರಧಾನಿ ಆಗ್ಲಿಕ್ಕೆ ಓಡಾಡಕತ್ತಾರೆ ಇವರೆಲ್ಲರೂ. ಯಾವ ರೀತಿ ಈಗ ಅವರು MLAಗಳು ಅವ್ರ ಶಾಸಕರು ಎಷ್ಟು ಮಂದಿ ಅದಾರ? ಈಗ ಬಿಜಾಪುರ ಜಿಲ್ಲೆ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಧಿಕಾರಿಗಳಿಗೆ ನೀವು ಕೇಳಿ ಹೇಳ್ತಾರೆ, ಕೈಗೊಂಬೆ ಕೆಲಸ ಮಾಡ್ತಾರೆ. ಯಾವ ಅಧಿಕಾರಿನ ತಾವು ಉಪಯೋಗ ಮಾಡ್ಕೋಬೇಕು ಇಟ್ಕೊಂಡು ಅವ್ರನ್ನ ಯಾವಾಗ ತಳ್ಳಬೇಕು ತಳ್ತಾರೆ, ಟಿಶ್ಯೂ ಪೇಪರ್. ಹಾಂ, ನಾನು ಯಾವ ಕಾಲಕ್ಕೂ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾನು ಸೋಲಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಕಾನ್ಫಿಡೆಂಟ್ ಹಿಂಗೆ ನೋಡಿ, ಜನ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ. ನಾನು
ನಾನು ದುಡ್ಡು ಖರ್ಚು ಮಾಡೀನಿ ಇಲ್ಲಂತಿಲ್ಲ, ನನಗೆ ಲೆಕ್ಕಾಚಾರ ಮೀರಿಲ್ಲ, ಏನು ಇತಿಮಿತಿ ಅದ ಆ ಇತಿಮಿತಿ ನಾನು ಮಾಡೀನಿ. ಅವ್ರಗಟ್ಲೆ 106 ಕೋಟಿ ರೂಪಾಯಿ ನಾನು ದುಡ್ಡು ಹಾಕಿಲ್ಲ. ಒಬ್ಬ ಶಾಸಕ ಅಭಿವೃದ್ಧಿ ಮಾಡ್ಬೇಕನ್ನತಕ್ಕಂಥದ್ದು ಒಂದು ಭಾವನೆ ಇರಬೇಕಾಗ್ತದೆ. ಏನು ಅಭಿವೃದ್ಧಿ ಅದ? ಇವತ್ತು ನೀರಾವರಿ ಮಾಡೀನಿ. ಈಗ ಅವ್ರು ಹೇಳ್ತಾರೆ ಎಲ್ಲಿಯಾದರೂ ಭಾಷಣದಲ್ಲಿ, ಹಕ್ಕಿ ಗುಬ್ಬಿ ನೀರು ಕಾಗಿ ಎಲ್ಲ ನೀರು ಕುಡಿತಾವ ಅಂತೇಳಿ. ಇವ್ರು ನೀರಾವರಿ ಮಾಡೋದಕ್ಕಿಂತ ಮೊದಲು ಏನು ಗುಬ್ಬಿ ಕಾಗಿ ಏನು ಜೀವಂತಿದ್ದೋ ಸತ್ತಿದ್ದೋ? ಇವ್ರು ನೀರಾವರಿ ಮಾಡೋದ ಬಳಕೆ ಬಂದ್ರೆ ನಾನು ಒಂದು ಏನು ಈಗ ನೀರಾವರಿ ಮಾಡ್ಲಿಕ್ಕತ್ತಾರಂತಂದ ಬಳಕ ರೈತರಿಗೊಂದು ಒಳ್ಳೇದಾಗಲಿ ಅನ್ನೋ ಭಾವನೆದಿಂದ ಇವತ್ತು ನಮ್ಮ ಒಂದು ತಿಕೋಟದಿಂದ ಚಿಕ್ಕೋಡಿ ಹೋಗ್ಬೇಕಾದ್ರೆ ಒಂದು ರೋಡ್ ಮಾಡಿದ್ರು ನರೇಂದ್ರ ಮೋದಿಯವರು, ನಿತಿನ್ ಗಡ್ಕರಿ ಸಾಹೇಬ್. ಆ ರೋಡ್ಲಿಂದ ಎಷ್ಟು ಜನ ಇವತ್ತು ಬದುಕ್ತಾರೆ, ಇವತ್ತು ಎಷ್ಟು ವ್ಯಾಪಾರಸ್ಥರು ಮುಂದಾಗ್ಯಾರ. ಇವತ್ತು ಏನು ಅವ್ರಿಗೆ ನಾವು ರೊಕ್ಕ ಕೊಟ್ಟಿವ ಆ ರೋಡ್ ಮೇಲೆ ಈಗ ಏನೋ ಒಂದು ಇಂಪ್ಲಿಮೆಂಟ್ ಆದ ನಂತರ ಒಳ್ಳೇದೊಂದು ಗುಲ್ಬರ್ಗ ಟು ಮಿರಜ್ ರೋಡ್, ಮಿರಜ್ ಈಗ ತಿಕೋಟ ಟು ಜತ್ ರೋಡ್ ಆಗ್ಲಕತ್ತದ. ಎಷ್ಟು ಜನ ಅದ್ರ ಮೇಲೆ ಇವತ್ತು ಬಡವರು ಅಲ್ಲೆಲ್ಲ ನೋಡಿದ್ರೆ ತಾವು ದುಡಿದು ತಮ್ಮ ಸ್ವಂತ ಸಾಧನೆ ಮಾಡ್ತಾರೆ. ಏನು ಅದಕ್ಕೆ ನಾವೇ ಮಾಡಿವಿ ಅಂತ ಹೇಳೋದ? ಅಲ್ಲಿ ಒಂದು ಸರಿ ಏನು ತಿಕೋಟದಲ್ಲಿ ಹೇಳಿದ್ರಂತ, ನಾನು ನೀರಾವರಿ ಮಾಡೀನಿ ಅಂತ ಹೇಳ ನಿಮ್ಮೆಲ್ಲ ಅಂಗಡಿಗಳೆಲ್ಲ ಬದುಕ್ಯಾವ ಅಂಥೇಳಿ ಹೇಳಿದ್ರಂತ. ಏನು ಪಾಪ ಅವ್ರು ಏನು ನಾವು ಕೊಟ್ಟು ನಡೆಸ್ತೀವಿ, ಚುನಾವಣೆಯಲ್ಲಿ ಕರೆಸ್ತೀವಿ, ಕುಡಿಸ್ತೀವಿ, ನೀರು ಕುಡಿಸ್ತೀರಿ, ಊಟ ಮಾಡಿಸ್ತೀರಿ, ಏನು ಕೊಡ್ಬೇಕು ಕೊಟ್ಟು ಕಳಿಸ್ತೀರಿ, ಅಂಥ ಗಿರಾಕಿನೂ ಅದಾವ. ಸರಿ, ಈ 2018ರಲ್ಲಿ ನೀವು ಆಯಿತು, ಸಂಸದರು ಆಯಿತು, ಕೂಡ್ಕೊಂಡು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿಕೊಟ್ರು. ಇದೇ ಸೇಮ್ ಕಾಪಿ ಇಲ್ಲಿ ವಿಜಯಪುರ ನಗರದಲ್ಲಿ ಬರ್ತಾ ಇದೆಯಲ್ಲ ಸರ್? ನೋಡಿ ಇದರ ಬಗ್ಗೆ ನೋಡಿ, ಬಿಜಾಪುರ ನಗರದ ಇತಿಹಾಸ ಭಾಳ ದೊಡ್ಡದು. ನಿಮ್ಗೆ ನೇರವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನನಗೇನು ಯಾರ್ದೇನು ಬಿಡೇ ಇಲ್ಲ, ಯಾರ್ದು ಬಿಡೇ ಇಲ್ಲ. ನಗರ ಶಾಸಕ ಆರಿಸಿ ಬಂದೀನಿ ಅನ್ನೋದು ಒಂದೇ ಒಂದು. ಆದರೆ ಆ ಪುಣ್ಯಾತ್ಮನ ಎಂ ಬಿ ಪಾಟೀಲ್ರು, ಬಸನಗೌಡ ಪಾಟೀಲ್ರು ಇಬ್ಬರು ಒಂದೇ ನಾಣೆ ಎರಡು ಮುಖಗಳು. ಎಂ ಬಿ ಪಾಟೀಲ್ರು ಏನು ಹೇಳ್ತಾರೆ ಬಸನಗೌಡ ಮಾಡ್ತಾರೆ, ಬಸನಗೌಡ ಏನು ಹೇಳ್ತಾರೆ ಎಂ ಬಿ ಪಾಟೀಲ್ ಮಾಡ್ತಾರೆ. ಮತ್ತು ಇದು ನೇರವಾಗಿ ಇಬ್ಬರು ಕಚ್ಚಾಡ್ತಾರಲ್ಲ ಸರ್? ಮತ್ತೆ ಸುಮ್ ನಾಟಕೀಯ ಮಾಡ್ಬೇಕಾಗ್ತದ್ರಿ, ನಾಟಕೀಯ ಮಾಡ್ಬೇಕಾಗ್ತದ ಅದನ್ನ. ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಈಗ ಇಲ್ಲಿ ಬಿಜಾಪುರ ನಗರದಾಗ ರಾಜಕಾರಣ ಮಾಡ್ಬೇಕಾದ್ರೆ ನೇರ ರಾಜಕಾರಣ ಮಾಡೋದು. ನೀವು ನನಗೆ ಮಾತಾಡ್ಬೋದು, ನೀವು ನಿಮ್ಮ ಮಾತಾಡ್ಬಾರ್ದು, ಅಭಿವೃದ್ಧಿ ಸಲುವಾಗಿ ಮಾತಾಡ್ರಿ. ಈಗ ನಡಬರ್ಕಿ ಹೆಣ್ಣುಮಕ್ಳ ವಿಷಯ ತಂದಾಗ ಯಾರು ಹಚ್ಕೊಂಡ್ರು? ಯಾವುದೇ ಜಾತಿ ಹೆಣ್ಣುಮಕ್ಳಿರಲಿ, ಹೌದು, ಯಾವುದೇ ಸಮಾಜದ ಹೆಣ್ಮಕ್ಳು ಇರಲಿ, ಆ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ಬೇಕು ಅನ್ನೋದು ನಮ್ಮ ಆತ್ಮದಲ್ಲಿ ಇರಬೇಕಲ್ಲ. ಹೌದು. ಆ ಹೆಣ್ಮಕ್ಳು ತಂದು ರಾಜಕಾರಣಿ ತಂದು ಹೋಗ್ತೇನಂತಂದ್ರೆ ಈಗ ಅವರೊಂದು ಸಗಣಿ ತೊಗೊಂಡು ಅವ್ರಿಗೆ ಹೋಗಿದ್ರು, ಇವ್ರ ಸಗಣಿ ಅವ್ರಿಗೆ ಹೋಗಿದ್ರು. ಏನಿದು? ಇದು ರಾಜಕಾರಣ ಥರ? ಇದಕ್ಕೆ ತಪ್ಪಲ್ಲ. ಅವರು ಮಾತಾಡೋದು ತಪ್ಪ, ಅವ್ರು ಮಾತಾಡೋದು ತಪ್ಪ, ಎರಡೂ ಕಡೆ ತಪ್ಪು, ಎರಡೂ ಕಡೆ ತಪ್ಪು. ಆದ್ರೆ ಆ ತಪ್ಪಿಗೆ ಅದು ಮಾಡಬಾರ್ದು. ಎಲೆಬಿಲ್ಲದಂತ ನ್ಯಾಲಿಗೆ ಏನಾದರೂ ಮಾತಾಡೋಕೆ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ನೋಡ್ರಿ, ಎಲ್ಲಿವಿಗೆ ನ್ಯಾಲಿಗಿಲ್ಲ ಅಂಥೇಳಿ ಅದ್ರ ಮ್ಯಾಗ ಒಂದು ಸ್ವಲ್ಪ ಹೊಲಸು ಹಾಕೋರಿ ನೋಡೋಣ, ಹತ್ತದನ್ನದು. ಉಪ್ಪು ಯಾವುದು ಕೈ ಯಾವುದು ಗೊತ್ತಾಗ್ತದಲ್ಲ, ಮತ್ತು ಯಾಕೆ ಅದನ್ನು ಮಾಡಬಾರ್ದು? ಈ ರೀತಿ ಇವ್ರಿಗೆ ನ್ಯಾಲಿಗೆ ಹರಿಬಿಟ್ಟು ಹೆಣ್ಣು ಮಕ್ಕಳನ್ನ ಮಾನ ಹರಿ ಮಾಡೋದು ಯಾವ ಲೆಕ್ಕ ರೀ? ಇದನ್ನೆಲ್ಲ ತಿಳ್ಕೊಂಡು ಮಾತಾಡ್ಬೇಕು. ನಮ್ಮ ಮನೆಗೂ ಹೆಣ್ಣು ಮಕ್ಕಳು ಅದಾರ, ಅಕ್ಕಂಗಿರು ಅದಾರ, ತಾಯಿ ಅದಾರ. ಇದು ಮಾತಾಡೋದು ಸರಿನಾ? ಇದು ಅವನು ಮಾತಾಡಬಾರ್ದು, ಇವರು ಮಾತಾಡಬಾರ್ದು. ಇವರು 5 ಲಕ್ಷ ಕೊಡ್ತೀನಿ ಅಂದ್ರೆ 1 ಕೋಟಿ ಕೊಡ್ತೀನಿ ಅಂದ್ರೆ 1 ಕೋಟಿ 11 ಲಕ್ಷ 11 ಲಕ್ಷ ಅಂದರೆ ಇವ್ರು ಎಲ್ಲಿಗೆ ಹೋಗಿ ನಿಂತರು? ಇವರು ಗಾಂಧಿ ಚೌಕಿಗೆ ಬಂದು ನಿಂತರು ಬತ್ಲೆ ಇವರು. ಸರ್, ಅದು ಒಂದು ಹೇಳಿದರು. ಇನ್ನೊಂದೇನೆಂದರೆ, ಯತ್ನಾಳ್ ಅವರೇ ನಿಮ್ಮ ಮಗನ ಎಂಗೇಜ್ಮೆಂಟ್ ಆಗಿದೆ, ನಿಮ್ಮ ಮಗನ ಏನು ನೀವು ಸೊಸಿ ಮಾಡಿರಲ್ಲ ಆ ಸೊಸಿನ ನಮ್ಮ ಹುಡುಗನ ಕೂಡ ಮದುವೆ ಮಾಡೋದು. ಸರಿ, ದಯಮಾಡಿ ನಾನು ಒಂದು ಹೇಳ್ತೀನಿ, ಈ ವಿಷಯದಾಗ ಅವರು ಮಾತಾಡಿದ್ದು ಭಾಳ ತಪ್ಪಿದೆ. ಹೆಣ್ಣು ಮಕ್ಕಳನ್ನ ಇವರು ಬೀದಿಗೆ ತಂದು ಇಟ್ಟರು ಇವರು ರಾಜಕಾರಣದಾಗ. ಇವನು ಗಂಡಸರಿಗತ್ಲೆ ರಾಜಕಾರಣ ಮಾಡ್ಬೇಕು. ಹೆಣ್ಣು ಮಕ್ಕಳನ್ನ ಯಾಕೆ ತರೋದು ರೀ? ಪಾಪ ಹೆಣ್ಣುಮಗಳು ಇನ್ನೂ ಮೊನ್ನೆ ಎಂಗೇಜ್ಮೆಂಟ್ ಆಗ್ಯಾವ. ಅವ್ರು ಏನು ತಿಳ್ಕೊಬೇಕು? ಅವ್ರೇನು ತಿಳ್ಕೊಬೇಕು? ಅಲ್ಲಿಗೆ ಹೋಯ್ತು. ಅಲ್ಲಿಗೆ ಹೋಗ್ತಿದ್ದು ಆ ಹೆಣ್ಮಗಳಿಗೆ ಇದು ಏನಾದರೂ ಮನಸ್ಸಿಗೆ ಹಚ್ಕೊಂಡು ಏನಾದರೂ ಯಾರ ಜವಾಬ್ದಾರಿ ಯಾರು? ಸರ್, ಇದು ಆ ಸೊಸಿ ಬಗ್ಗೆ ಆಯಿತು. ಸರ್, ಖಾದ್ರಿ ವಕೀಲರು ಯತ್ನಾಳ್ ಮಿಸ್ಸಸ್ ಬಗ್ಗೆ ಮಾತಾಡಿದರು. ಮಾತಾಡಬಾರ್ದು ರೀ ಯಾರು ಹೆಣ್ಣು ಮಕ್ಕಳ ಬಗ್ಗೆ. ಅವನು ಮಾತಾಡಬಾರ್ದು, ಇವರು ಮಾತಾಡಬಾರ್ದು. ಖಾದ್ರಿ ವಕೀಲ ಅಡ್ವೊಕೇಟ್ ಆಗಿ ತಮ್ಮ ಬುದ್ಧಿವಂತಾಗಿ ಅವರು ಈ ವಿಷಯ ಮಾತಾಡಬಾರ್ದು. ಈ ಪುಣ್ಯಾತ್ಮ ಒಬ್ಬ ಶಾಸಕಾಗಿ ಕೇಂದ್ರ ಸಚಿವವಾಗಿ ಇವನೆಲ್ಲಿಟ್ಟನ್ರಿ ಬುದ್ಧಿ? ಹೆಣ್ಣು ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ, ನೀವು ಮಾಡಿಕೊಡ್ರಿ ಅಂತಂದ್ರೆ ಏನು ಅರ್ಥ? ಇದನ್ನ ಬಿಸ್ನೆಸ್ ಆದಂಗೆ, ಬಿಸ್ನೆಸ್ ಆದಂಗೆ ಆಯ್ತಲ್ಲ. ಅಂದ್ರೆ ನೀ ಎಲ್ಲರ ಜೀವನದಾಗ ಇಂಥದ್ದು ಎಲ್ಲರೂ ಮಾಡಿರ್ಬೇಕು, ಅದಕ್ಕೆ ಇದು ನೆನಪಾಗ್ಯದ ಅಂತ ನಾ ಹೇಳ್ತೀನಿ ನಿನಗೆ. ಈ ಖಾದ್ರಿ ವಕೀಲ್ ಮಾತಾಡೋದು ತಪ್ಪದು ಹೆಣ್ಣು ಮಕ್ಕಳ ಬಗ್ಗೆ. ಈ ಮುಸಲ್ಮಾನ್ ಸಮಾಜ ಎಷ್ಟೋ ಜನ ಅದಾರ ನಮ್ಮಲ್ಲಿ, ಡ್ರೈವರ್ಗಳು ಅದಾರ, ಕೆಲಸ ಮಾಡೋರು ಅದಾರ. ಏನು ಅವ್ರಿಗೆಲ್ಲ ಅದೇ ದೃಷ್ಟಿ ನೋಡುದ?
ಜಾತಿ ಬೇರೆ ಬೇರೆ ಇರ್ಬೋದು, ಎಲ್ಲ ಒಂದೇ ಅಲ್ಲ. ಈಗ ಹರಿದ್ರ ರಕ್ತ ಯಾರ್ದು ಕೆಂಪೇ ಬರ್ತದೆ. ಹೌದು. ನೀವು ಮಟನ್ ತಿಂದವ್ರಿಗೇನು ಬೇರೆ ಇರ್ತದೆ, ವೆಜಿಟೇರಿಯನ್ ತಿಂದವ್ರಿಗೆ ಬೇರೆ ಇರ್ತದೆ. ಅವ್ರದ್ದು ರಕ್ತ ಒಂದೇ, ನಮ್ಮದು ರಕ್ತ ಒಂದೇ ಇರಲಿ. ನೀವು ಹೆಣ್ಣು ಮಕ್ಕಳು ತಂದು ಈ ಬೀದಿ ಗಳಿತೀರಿ ಅಂದ್ರೆ ಇದು ಯಾವ ಲೆಕ್ಕ ರೀ? ಇದು ಸರಿ ಅನ್ಸಂಗಿಲ್ಲ ಇದನ್ನು. ಸರಿ, ಇದನ್ನ ಜೊತೆಯಲ್ಲಿ ನಿಮ್ಮ ಕಡೆ ಬರ್ತಾ ಇದ್ದಾನೆ, ನಿಮ್ಮ ಕುಟುಂಬಕ್ಕೂ ಕೂಡ ಅವರು ಕೈ ಹಾಕಿದ್ರಲ್ಲ ಸರ್, ಅಷ್ಟು ಮಾತಾಡಿದ್ರಲ್ಲ ಅವರು. ನೋಡ್ರಿ, ನಮ್ಮ ಕುಟುಂಬಕ್ಕೆ ನಮ್ಮ ಸಿಸ್ಟರ್ ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಇತ್ತು. ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಇದ್ದಾಗ ನಮ್ಮ ಅಕ್ಕನ ಬಗ್ಗೆ, ನನ್ನ ಹಿರಿಯ ಅಕ್ಕ, ನಮ್ಮ ಅಕ್ಕನ ಬಗ್ಗೆ ಅವರೇನೋ ಅಲ್ಲಿ ಸಿದ್ದೇಶ್ವರ ಬ್ಯಾಂಕ್ ಅವು ವ್ಯವಹಾರ ಆಗ್ಯದ ಅಂಥೇಳಿ ಹಿಂಗೆ ಹೇಳ್ತಿದ್ರು. ಅದಕ್ಕೆ ಉತ್ತರ ನಾವು ಕೊಟ್ಟಿವಿ. ಇವನು ಸಿದ್ದೇಶ್ವರ ಬ್ಯಾಂಕ್ನ ಇವ್ರು ಏನೇನು ಆಗ್ಯದ ಅನ್ನೋದು ನಮ್ಮಲ್ಲಿ ಇತಿಹಾಸ ಅದು. ಇವ್ರು ಅಧ್ಯಕ್ಷ ಇದ್ದಾಗ ಸಿದ್ದೇಶ್ವರ ಬ್ಯಾಂಕ್ ಸೂಪರ್ ಸೀಡ್ ಯಾಕೆ ಆಯಿತು? ಇವ್ರು ಅಧ್ಯಕ್ಷ ಇದ್ದಾಗೆ ಆಯ್ತಲ್ಲ ಅದು. ಈಗ ಯಾಕೆ ಸೂಪರ್ ಸೀಡ್ ಆಗಲಿಲ್ಲ? ಈಗ ಎಲ್ಲ ನಿರ್ದೇಶಕರು ಒಳ್ಳೆಯ ರೀತಿಯಿಂದ ಮಾಡ್ಕೊತ ಹೊಂಟಾರಲ್ಲ ಈಗ. ಎಷ್ಟು ಇವ್ರಿಗೆ ಸುಮ್ ಕುಂದ್ರಾಗ ಬರಂಗಿಲ್ಲ ಸರ್. ನೋಡ್ರಿ, ಅವನಿಗೆ ಏನಾಗ್ಬಿಟ್ಟದ, ಅವನು ನಿಮ್ಮ ಪಕ್ಷದಿಂದ ಹೊರಗೆ ಹಾಕಿದ್ರು ಅವ್ರನ್ನ. ನೋಡ್ರಿ, ಅವ ಯತ್ನಾಳ ಏನೋ ತಿಳಿದು ಈಗ ಒಂದು ಸ್ವಲ್ಪ ದುಡ್ಡಾಗ್ಯಾವ, ಅವನ ಬಳಿ ದುಡ್ಡಾಗ್ಯದ. ಆ ಪುಣ್ಯಾತ್ಮ ಮೊದಲು ಎಲ್ಲೋ ಟ್ರಕ್ಕಿನ ಮೇಲೋ ಕಣಕಿ ಮಾರಕ್ಕೋ ಅಲ್ಲಿ ಉಸುಕು ಹೊಡ್ಯಾಕೋ ಹೋಗ್ತಿದ್ದವ. ಈಗ ಮತ್ತೆ ಈಗ ಒಮ್ಮೆ ಸಾವಿರಾರು ಕೋಟಿ ನಮ್ಮ ಬಿಜಾಪುರ ಜನ ಎಫ್ ಡಿ ಇಟ್ಬಿಟ್ರ. ಆ ಎಫ್ ಡಿದಿಂದ ಇವ್ರು ದುಡ್ಡು ತೊಗೊಂಡು ಪುಣ್ಯಾತ್ಮ ಈ 1000 ಕೋಟಿ ರೂಪಾಯಿ ಕೊಟ್ಟನ ಶುಗರ್ ಫ್ಯಾಕ್ಟ್ರಿ ಮಾಡೀನಿ ಅನ್ನೋದು ಒಂದು ದಿಮಾಕ್ ಅದ. ಇರಲಿ ಬಿಡ್ರಿ, ದೇವ್ರು ಕೊಟ್ಟಾನ ಅಂದ ಬಳಕ ನೀ ತೊಡೆ ಮುಚ್ಕೊಂಡು ತಿನ್ನು ಅಂತ ಹೇಳಿದ್ ನಾನು. ದೇವ್ರು ನೀನು ಕೊಟ್ಟಾನ ಅಂದ ಬಳಕ ನೀ ತೊಡೆ ಮುಚ್ಕೊಂಡು ತಿನ್ನು, ನ್ಯಾಲಿಗೆ ಹರಿ ಬಿಡಕ್ಕೆ ಹೋಗ್ಬೇಡ. ಈಗ ಈ ರೀತಿ ನೀವು ಮಾತಾಡ್ಕೊತ ಹೋಗೋದ್ರಿಂದ ನೀ ಕಾಜಿನ ಮನ್ಯಾಗ ಕೂತೀನಿ ಅಂತ ಹೇಳಿದ್ರೆ ನೀನು ಕಲ್ಲು ಹೋಗೋರು ಭಾಳ ಮಂದಿ ಇರ್ತಾರೆ. ಹೌದು. ಈಗ ನಿನಗೆ 3 ಅಕ್ಷರ ಅದಾವ MLA ಅಂಥೇಳಿ, ಸ್ವಲ್ಪ ನಿನಗೆ ಮಾನ ಮರ್ಯಾದೆ ಐತಿ. ಆ MLA ಹೋದ ನಂತರ ನಿನ್ನ ಪರಿಸ್ಥಿತಿ ಏನಾಗ್ತದೆ? ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ನಾವು ಬಿಜಾಪುರದಲ್ಲಿ ಹುಟ್ಟಿ, ಯಾವ ಜಿಲ್ಲೆಯಲ್ಲಿ ಹುಟ್ಟಿರ್ತೀವಿ, ಯಾವ ಊರಲ್ಲಿ ಹುಟ್ಟಿರ್ತೀವಿ, ಅದನ್ನು ಮಾನ ಮರ್ಯಾದೆ ಇಟ್ಕೊಂಡು ನಾವು ಸಾಗಬೇಕಾಗ್ತದೆ. ಮತ್ತು ಇವರು ಈ ರೀತಿ ಮಾತಾಡ್ಕೊತ ಹೋದವ್ರಿಗೆ ಏನಾಗ್ತದೆ? ನಾಳೆ ಹೆಣ್ಮಕ್ಳು ಬರ್ತಾರೆ, ನಾಳೆ ಎಲ್ಲರೂ ಮುಸ್ಲಿಮ್ಸ್ ಹೆಣ್ಮಕ್ಳು ಬರ್ತಾರೆ. ಮೊನ್ನೆ ನಡೆಸಲಿದೆ ಆಲ್ಮೇಲಲ್ಲಿ ಆಯಿತು ಪ್ರತಿಭಟನೆ. ಆಲ್ಮೇಲೆ ಅಲ್ಲದೆ ಒಂದು ಕೇಸ್ ಆಗಲಿಲ್ಲ. ಯಾಕೆ ಕೇಸ್ ಆಗಲಿಲ್ಲ? ಕೇಸ್ ಮಾಡ್ಬೋದಾಗಿತ್ತಲ್ಲ. ಮತ್ತೆ PS ಅವ್ರು ಹೇಳಿದ್ರಲ್ಲ ಸರ್, ನೀವು ಬನ್ನಿ ಹೆಣ್ಮಕ್ಳು, ನೀವು ಯಾರು ಕೊಡ್ತಾ ಇದ್ರಿ ಕಂಪ್ಲೇಂಟ್. ನಾಟಕಿ ಮಾಡಿದ್ರಿ ಅದನ್ನೆಲ್ಲ, ನಾಟಕಿ ಮಾಡಿದ್ರು, ಡಾಂಬ್ರ ಆಟ ಆಡಿದ್ರು. ಇವರು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡೋಕೆ ಬಂದ್ರೆ ತೊಗೊಂಡು FIR ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ FIR? ಇದು ಪ್ರಶ್ನೆ ಭಾಳ ದೊಡ್ಡದು ಇದು. ಹೌದು, ನಾನು ಕೂಡ ಮಾಧ್ಯಮದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ವಾಹನದಲ್ಲಿ ಹತ್ತಿಸ್ಕೊತಾ ಇದ್ರು, ಯಾರು ಬನ್ನಿ ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರೆ ಅಂತ. ಒಂದು 8-9 ಹೆಣ್ಮಕ್ಳು ಕೂಡ ಬೈಗೆ ಹತ್ತಿದ್ರು. ಈ ಬಬಲೇಶ್ವರದಲ್ಲಿ MB ಪಾಟೀಲ್ರು ಅವರು ಕೂಡ ಇಲ್ಲಿವರೆಗೆ 4 ಟರ್ಮ್ ಶಾಸಕರು, ನೀವು ಕೂಡ ಪರಾಜಿತ ಅಭ್ಯರ್ಥಿ. ಆದರೂ ಕೂಡ ಈ ಹುಮ್ಮಸ್ತನ, ಈ ಒಂದು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಆತ್ಮಧೈರ್ಯ ಮತ್ತು ನಿಮ್ಮ ಬಲ ಏನಿದೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದರೆ MB ಪಾಟೀಲ್ರು ಬಬಲೇಶ್ವರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಏನು ಈಗಿನ 2.5 ರಾಜ್ಯ ಸರ್ಕಾರ ಸಂದರ್ಭದಲ್ಲಿ ಗ್ಯಾರಂಟಿಯಿಂದ BJP ಅವರು ಅಂತಾರೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತೇಳಿ, ಕಾಂಗ್ರೆಸ್ನವರು ಕೆಲವೊಂದಿಷ್ಟು ಜನ ಆಗ್ತಾ ಇಲ್ಲ ಅಂತಾರೆ, ಕಾಂಗ್ರೆಸ್ನಲ್ಲಿ ಕೆಲವೊಂದು ಜನ ಆಗ್ತಾ ಇದೆ ಅಂತಾರೆ. ಏನು ಸರಿ ಬಬಲೇಶ್ವರಕ್ಕೆ ಏನು ಸಿಕ್ಕಿದೆ? ನೋಡ್ರಿ, ಬಬಲೇಶ್ವರಕ್ಕೆ ನೀರಾವರಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಈಶ್ವರಪ್ಪನವರು ಜಲಸಂಪನ್ಮೂಲ ಸಚಿವರಿದ್ದರು. ಆವಾಗ ಚಿಕ್ಕೋಟದಲ್ಲಿ ಬಂದು ನೀರಾವರಿ ಬಗ್ಗೆ ಚಾಲನೆ ಕೊಟ್ಟು ಹೋದರು. ಭಾಳ ಜನ ರೈತರು ಹೋರಾಟ ಮಾಡ್ಯಾರ ನೀರಾವರಿ ಬಗ್ಗೆ. ಮುಂದೆ ಇವರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವರು ಕೆನಲ್ ಮಾಡಿದ್ರು, ರೈತರಿಗೇನು ದುಡ್ಡು ಕೊಡಲಿಲ್ಲ. ಕೆನಲ್ ಹಡ್ಡಿ ಏನೋ ದಬ್ಬಳಿಕೆ ಮಾಡಿ ಒಟ್ಟು ನೀರಾವರಿ ಆಗಲಿ ಅನ್ನೋದು ಒಂದು ಭಾವನೆ ಎಲ್ಲರಿಗೂ ಇತ್ತು, ನಮಗಾದರೂ ಇತ್ತು. ನೀರಾವರಿ ಮಾಡೋದಕ್ಕೆ ನಮ್ಗೆ ಎರಡನೇ ಮಾತಿಲ್ಲ ಅಂಥೇಳಿ ಅದನ್ನು ಮಾಡಿದ್ರು. ಆದರೆ ನನ್ನ ಮನಸ್ಸಿನಿಂದ ಹೇಳ್ತೀನಿ ನಾನು, ಇವ್ರು ಎಷ್ಟು ನೀರಾವರಿ ಮಾಡಿದ್ರು, ಇವ್ರದ್ದೆಲ್ಲ ಇತಿಹಾಸ ತಗೊಂಡು ಬಂದುಬಿಟ್ರೆ ನೀವೆಲ್ಲ. ಇವ್ರ ಮೊದಲು ಇವ್ರದ್ದು ಪ್ರಾಪರ್ಟಿ ಎಷ್ಟಿತ್ತು, ಈಗ ಎಷ್ಟಿದೆ ಅಂಕಿ ಸಂಖ್ಯೆ ಕೊಡ್ತೀನಿ ನಾನು. ಮೊದಲು ಇವ್ರ ಪ್ರಾಪರ್ಟಿ ಎಷ್ಟಿತ್ತು, ಈಗ ಎಷ್ಟದ. ಈಗ ನಾನು ನನ್ನ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡಿದ್ರು ಇವರು. ಯಾವ ಹುಚ್ಚು ಇವೆಲ್ಲ ಮಾತಾಡಿದ್ರು, ಹುಚ್ಚುಗಳು ಅವ್ರು 4-5 ಕೋಟಿ ರೂಪಾಯಿ ಕೊಡ್ತಾರ, ಪಾರ್ಟಿ ಫಂಡ್ ತೊಗೋತಾರ. ನನಗೆ ಯಾರ್ಯಾರು ಪಾರ್ಟಿ ಫಂಡ್ ಎಷ್ಟೆಷ್ಟು ಕೊಟ್ಟರು ಅನ್ನೋದು ಅಂಕಿ ಸಂಖ್ಯೆ ಬಹಿರಂಗ ಪಡಿಸ್ತೀನಿ ನಾನು. ನೇರವಾಗಿ ಗಾಂಧಿ ಚೌಕ್ನಾಗ ಮೈಕ್ ಹಚ್ತೀನಿ. ನಾ ಎಷ್ಟು ದುಡ್ಡು ಖರ್ಚು ಮಾಡೀನಿ ಅದನ್ನು ಹೇಳ್ತೀನಿ. ನೀವು ಹೇಳ್ರಿ ಎಷ್ಟು ಕೊಟ್ಟು ಮಾಡಿರಿ, ನೀವು ಎಷ್ಟು ಖರ್ಚು ಮಾಡಿರಿ ನಾ ಹೇಳ್ತೀನಿ. ನೀವು ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಿರಿ ಅಂದು ವಿತ್ ಪ್ರೂಫ್ ಕೊಡ್ತೀನಿ ನಾನು, ಎವಿಡೆನ್ಸ್. ನೀವು ರೊಕ್ಕ ಇಲ್ಲಾರ್ದೆ ಆರಿಸಿ ಬರ್ತೀನಿ ಅನ್ನೋ ನಿಮ್ಮ ದಿಮಾಕಿತ್ತಪ್ಪ ಅಂದ್ರೆ ಇವತ್ತೇ ನೀವು ರಾಜೀನಾಮೆ ಕೊಡ್ರಿ.
ನೀವು ಬೆಂಗಳೂರದಾಗ ಕೊಡ್ರಿ, ನಾನು ಬೆಂಗಳೂರದಾಗ ಕೊಡ್ತೀನಿ. ಯಾರು ಕ್ಷೇತ್ರದ ಹೋಗೋದು ಬೇಡ. ಚಾಲೆಂಜ್. ಬಿಜಾಪುರ ಬಿಟ್ಟು ಬಿಡೋದು. ಬಿಜಾಪುರ ಬಿಟ್ಟು ಬಿಡೋದು. ನಮ್ಮ ಮನೆ ಒಂದು ನರಿ ಸದ್ಯಕ್ಕೆ ಹೋಗೋದಿಲ್ಲ, ಅವ್ರ ಮನೆಯಿಂದ ಒಂದು ನರಿ ಹೋಗ್ತಕ್ಕದ್ದಲ್ಲ. ಜನ ಇವತ್ತು ಬಬ್ಲೇಶ್ವರ ಕ್ಷೇತ್ರ ಜನ ಯಾರಿಗೆ ತೀರ್ಪು ಕೊಡ್ತಾರ ನೋಡೋಣ. ಜೀವನದಲ್ಲಿ ರಾಜಕಾರಣ ಇದೊಂದು ಮುಕ್ತಾಯ ಮಾಡಿಬಿಡೋದು. ಗೆಲ್ಲಲಿ ಸೋಲಲಿ ಯಾರಾದ್ರೂ ಗೆಲ್ಲ ಅಂತ್ಯ ಆಗ್ಬಿಡುತ್ತೆ. ಸರ್ ಈ ಚಾಲೆಂಜಿಗೆ ಅವರು ಒಪ್ಕೋಬೇಕಲ್ಲ ಸರ್, ಯಾಕಂದ್ರೆ ಅವ್ರಿಗೆ ಅಲ್ಲಿ ನೀವು ಮಾಡಿ ಅಭಿವೃದ್ಧಿ ಮಾಡೀನಿ ಅನ್ನೋದು ನಿಮ್ಮಲ್ಲಿ ಐತಿಲ್ಲ, ನಿಮ್ಮ ಮನಸ್ಸು ಹೇಳ್ತದಲ್ಲ ಅಭಿವೃದ್ಧಿ ಮಾಡೀನಿ ಅಂತೇಳಿ. ನೀವು ಅಭಿವೃದ್ಧಿ ಮಾಡಿರೋ ಶಾಸಕರಾದ ನಂತರ ನೀವು ಹೆಚ್ಚಿಗೆ ಶ್ರೀಮಂತರಾಗಿರೋ. ನಾ ಎಷ್ಟು ಇದೀನಿ, ನೀವೆಟ್ಟಿದ್ರಿ, ನೀವು ಮೊದಲು ಏನಿದ್ರಿ, ಈಗ ನೀವು ಏನದಿರಿ, ನಿಮ್ಮ ಪ್ರಾಪರ್ಟಿ ಎಲ್ಲಿದಾವೆ ನಿಮಗೆ ಗೊತ್ತಿಲ್ಲಾರ್ದ ಪರಿಸ್ಥಿತಿ ಅದ ಇವತ್ತು. ಅಷ್ಟು ನನ್ನ ಪ್ರಾಪರ್ಟಿ ಏನದ ಹೇಳ್ತಾರೆ ಅವರು. ಇಲೆಕ್ಷನ್ ಸೋತ್ ಬಳಕ ಅವ್ರು ಅಲ್ಲಿ ಹೊಲ ತೊಗೊಂಡ್ರು, ಇಲ್ಲಿ ಹೊಲ ತೊಗೊಂಡ್ರು. ನಾನು ಸೋತ್ ಬಳಕ ನಾ ಹೊಲ ಯಾವುದಾರು ಖರೀದಿ ಮಾಡಿದ್ರೆ, ನಮ್ಮ ಮತ್ತೊಬ್ಬರ ಹೆಸರಲ್ಲಿ ಅನ್ನೋನ್ ಪರ್ಸನ್ ಹೆಸರಲ್ಲಿ ಯಾರು ಮಾಡಿದ್ರೆ ಪ್ರೂಫ್ ಕೊಡಲಿ. ಅದು ಯಾವ ಆಶ್ರಮ ಕೇಳಿದ್ರೆ ಆಶ್ರಮ ಬಿಟ್ಟು ಕೊಡ್ತೀನಿ. ಇದು ಯಾರ ಹೆಸರು ಮೇಗಿದೆ ಅವ್ರಿಗೆ ಬಿಟ್ಟು ಕೊಡ್ತೀನಿ. ನಾ ಹೇಳ್ತೀನಿ, ನಿಮ್ಮ ಯಾರ ಹೆಸರಲ್ಲಿ ಅದ ನಾ ಹೇಳ್ತೀನಿ, ಅವ್ರಿಗೆ ಬಿಟ್ಟು ಕೊಡ್ರಿ. ಹಾಗಾದ್ರೆ ನಿಮ್ಮ ಪ್ರಕಾರ ಬಬಲೇಶ್ವರಕ್ಕೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತೀರ ಸರ್? ನೋಡ್ರಿ, ನೀರಾವರಿ ಮಾಡಬೇಕಾದ್ರೆ ನೀರಾವರಿ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನೀರಾವರಿ ಆಗಿತ್ತು. ಮುಂದೆ ನೋಡ್ರಿ, ಇವತ್ತು ಒಂದು ಸರ್ಕಾರ ಬಂದ್ರೆ ಮುಂದೆ ಅದು ಯಾವ ಸರ್ಕಾರ ಬರ್ತದೋ ನಿಮ್ಗೆ ಗೊತ್ತು. ಒಂದೇ ಸರ್ಕಾರ 2 ಸರಿ ಎಂದೂ ಬಂದಿಲ್ಲ. ಅವಾಗ ಇವರು ಅದ್ರಿಗೆ ಎದನೇ ಮುಂದೆ ಅಂದ್ಕೊಂಡು ಇವರು ನೀರಾವರಿ ಮಂತ್ರಿ ಆದರು, ನೀರಾವರಿ ಮಾಡ್ಯಾರ. ಆ ನೀರಾವರಿ ಮಾಡಿದ್ದಕ್ಕೆ ಇವು ನಾನೇ ಮಾಡೀನಿ, ಅವಾಗ ನೀರೇ ಇದ್ದಿದ್ದಿಲ್ಲ, ಗುಬ್ಬಿ ಸಾಯ್ತಿದ್ದು, ಹಕ್ಕಿ ಸಾಯ್ತಿದ್ದು, ಕಾಗಿ ಸಾಯ್ತಿದ್ದು ಅಂದ್ರೆ ಏನು ಅರ್ಥ ಏನಿದನ್ನು? ಇವ್ರು ನೀರಾವರಿ ಮಾಡೋದಕ್ಕಿಂತ ಮುಂಚೆ ಕುಬ್ಬಿಗಾಬಿ ಇದ್ದೋ ಏನಿಲ್ಲೋ, ಇವ್ರು ಮಾಡಿದ ಮೇಲೆ ಇವ್ರು ಮಾಡಿದ ಮೇಳಕ್ಕೆ ಜೀವಂತ ಅದುವ. ಆದರೆ ಬಬಲೇಶ್ವರ ಶಾಸಕರು ಹೇಳ್ತಾರೆ ಬಿಜಾಪುರ ಡೆವಲಪ್ಮೆಂಟ್ ಆಗಲಿಕ್ಕೆ ಮತ್ತು ಇಲ್ಲಿ ಇದ್ದಿರ್ತಕ್ಕಂಥ 7 ವಿಧಾನಸಭಾ ಇನ್ಕ್ಲೂಡಿಂಗ್ 8 ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ ಆಗಲಿಕ್ಕೆ ನಮ್ಮ ಸರ್ಕಾರ ನಾವೇ ಕಾರಣರು. ನೋಡಿ, ನಾನು ಹಿಂದಿನ ಸರ್ಕಾರ ಬಂತು, ಕುದುರೆ ವ್ಯಾಪಾರ ಮಾಡೋದ್ರಲ್ಲೇ ಫೇಮಸ್ ಇತ್ತು. 13ರಲ್ಲಿ ನಮ್ಮ ಸರ್ಕಾರ 1 ಮ್ಯಾನ್ ಬಂತು, ನಾವು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದೀವಿ. ಈಗ JDS ಸರ್ಕಾರ ಆಗಿತ್ತು, ಅದನ್ನು ಬೆಳೆಸಿದವರೇ ಇದೆ BJP ಅವರು. ಈಗ ಇವರು ಬಂದರು, ಈಗ ನಾವು ಬಂದ್ವಿ, ಈಗೂ ಕೂಡ ನಾವೇ ಕಾರಣರು. BJPಗೆ ಏನು ಮಾಡಿದ್ದಾರೆ ಇವರು? ಬರೀ ಮಾತಿನ ಮಲ್ಲರಿ ಇವರು. ಇದೇ ಜಗಜಿಣಗಿ ಸಾಹೇಬ್ರಿಗೆ ಹೋಗಿ ಕೇಳ್ರಿ, 4ರಿಂದ 5 ಬಾರಿ ಸಂಸದರಾಗಿದ್ದಾರೆ, ಏನು ಕೊಟ್ಟಿದ್ದಾರೆ ಇಲ್ಲಿಗೆ ಅವರು ಅಂತ ಕೇಳ್ತಾರೆ. ಸ್ವಾಭಾವಿಕ. ಜಗಜಿಣಗಿ ಸಾಹೇಬ್ರ ಬಗ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಅವರು 11-12 ಸಲ ಶಾಸಕರಾದರು, ಕೇಂದ್ರ ಮಂತ್ರಿ ಆದರು, ಸಂಸದರಾದರು. ಬಿಜಾಪುರ ಜಿಲ್ಲೆಗೆ ಎಷ್ಟು ಮಂದಿ MP ಗಳಾಗ್ಯಾರ ಇಲ್ಲಿವರೆಗೆ, ಪ್ರೆಸೆಂಟ್ ಇವತ್ತಿನವರೆಗೆ ಯಾರ್ಯಾರು ಎಷ್ಟು ಅನುದಾನ ತೊಗೊಂಡ್ಬಂದರು? ಜಿಗಜಿಣಗಿ ಅವ್ರು ಎಷ್ಟು ಅನುದಾನ ತಂದರು? 1,00,000 ಕೋಟಿ ಅನುದಾನ ತಂದಾರ್ರಿ. 1,00,000 ಕೋಟಿ. ಇವತ್ತು ಬ್ರಿಡ್ಜ್ ಅದು, ಕೂಡ್ಗಿ ಥರ್ಮಲ್ ಪ್ಲಾಂಟ್ ಆಯಿತು, ರೈಲ್ವೆ. ಇದೇ ಇವರು ಮೊದಲು ಯಾರ್ಯಾರು ರೈಲ್ವೆ ಖಾತೆ ಸಚಿವರಿದ್ದರು ಎಲ್ಲ ರೈಲ್ವೆ ಹಳಿ ತೆಗೆದು ಹೋಗ್ತಿದ್ರು. ಇವತ್ತು ರೈಲ್ವೆ ಅವರು ಅಭಿವೃದ್ಧಿ ಮಾಡಿದ್ರು, ಸ್ಟೇಷನ್ ಮಾಡಿದ್ರು. ಮತ್ತು ಬಿಜಾಪುರದಿಂದ ಸೋಲಾಪುರಕ್ಕೆ ಹೋಗ್ಬೇಕಾದ್ರೆ ನಾವು 3-4 ತಾಸು ಹೋಗ್ತಿದ್ದೆವು. ಈಗ ಕೇವಲ ಒಂದು 45-50 ನಿಮಿಷನೇ ಹೋಗ್ತೀವಿ ನಾವು. ಇವತ್ತು ರೋಡ್ ಆಯಿತು. ಯಾರು ಮಾಡಿದ್ರು ಇವೆಲ್ಲ? ಜಿಗಜಿಣಿಯವರೇ ಮಾಡಿದ್ರಲ್ಲ. ಮತ್ತು ನೀವೇನು ಮಾಡಿದ್ರಿ? ಬೇಕಲ್ಲ ಅದನ್ನು. ಸುಮ್ಮನೆ ಏನರ ಹೇಳ್ಕೊತ ಕೂತಿರೋದು, ಸುಳ್ಳು ಹೇಳೋಕ್ಕೊಂದು ಇತಿಮಿತಿ ಅದ. ಆಯಿತು, ನಿಮ್ಮ ಸರ್ಕಾರ ಬಂದು, ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನಾವು ಏನೂ ಮಾಡಿಲ್ಲ, ನೀವು ಮಾಡೀನಿ ಅಂತ ಹೇಳ್ತೀರಿ. ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಯಾವ್ಯಾವ ಶಾಸಕರಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟರು ಒಂದು ಲೆಕ್ಕ ತೆಗೇನು. ಈಗ ಪ್ರೆಸೆಂಟ್ ಇದ್ದ ಸರ್ಕಾರದೊಳಗೆ ಯಾವ್ಯಾವ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ಇವರು ಅನುದಾನ ಕೊಟ್ಟರು ನೋಡೋಣ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಇದ್ದಾಗ 2,500-3,000 ಕೋಟಿ ಅನುದಾನ ಕೊಟ್ಟಾರ. ಏನು ಅವ್ರು ಮನೆ ತೊಗೊಂಡು ಹೋದ್ರು, ಅಭಿವೃದ್ಧಿ ಮಾಡಿದ್ರು? ಏನು ಅಭಿವೃದ್ಧಿ ನೀವು ಮಾಡ್ದಂಗೆ ಆಯಿತು, ಕಾಂಗ್ರೆಸ್ನವ್ರು ಮಾಡ್ದಂಗೆ ಆಯಿತು? ಎಲ್ಲ ಸುಳ್ಳಿನ ಸರದ ಎಲ್ಲ ಹೊಂದಾಣಿಕೆ ರಾಜಕಾರಣ ನಡೆದುಬಿಟ್ಟದು ಈಗೆಲ್ಲ. ಈಗ ಈ ರೀತಿ ಯಾರು ಅನುದಾನ ಕೊಟ್ಟರು ಅನ್ನೋದನ್ನು ಆತ್ಮಲೋಕನ ಮಾಡ್ಕೊಳ್ಳಿಲ್ಲ. ಎಲ್ಲ ಶಾಸಕರಿಗೆಲ್ಲ ಕೇಳ್ರಿ ಎಷ್ಟೆಷ್ಟು ಅನುದಾನ ತಂದ್ರು ಅಂಥೇಳಿ. ಇದನ್ನೆಲ್ಲ ಬಿಟ್ಟುಕೊಂಡು ಸುಳ್ಳು ಹೇಳ್ಕೊತ ಜನರಿಗೆ ಮೋಸ ಮಾಡಿಕೊಂಡು 5 ಗ್ಯಾರಂಟಿ ತಂದು ಗಂಡ ಹೆಂಡತಿ ಜಗಳ ಹಚ್ಚಿ ಇವ್ದು ಮಕ್ಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂಥೇಳಿ ಇವತ್ತು ಈ ಪರಿಸ್ಥಿತಿ ಇದಾದಾಗ ಹೆಂಗೆ ಇವ್ರ ಮುಂದೆ ಸರ್ಕಾರ ಆಗ್ತದೆ? ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಕೊಡ್ತೀರ ಒಂದ್ಸಲ. ಗಂಡ ಹೆಂಡತಿ ಜಗಳ ಅಂದ ತಕ್ಷಣ ನೋಡ್ರಿ, ಗಂಡ ಹೆಂಡತಿ ಜಗಳ ನನ್ನ ಬಳಿ ಎಷ್ಟೋ ಒಂದು 2-3 ಉದಾಹರಣೆ ಬಂದವು. ನೀವು ಒಂದು ಸ್ವಲ್ಪ ಒಂದು 10-15 ನಿಮಿಷ ನೀವು ಮೊದಲು ಬಂದಿದ್ರೆ ನಿಮ್ಗೆ ಒಂದು ಇಲ್ಲೇ ಗಂಡ ಹೆಂಡತಿ ಜಗಳ ನಿಮ್ಮ ಮುಂದೆ ಆಗ್ತಿರ್ತೀರಿ. ಅವ್ನು ಬಂದನ ಪುಣ್ಯಾತ್ಮ, ನಮ್ಮ ಕ್ಷೇತ್ರದವನೇ, ಬಬಲೇಶ್ವರದ ನಮ್ಮ ಕ್ಷೇತ್ರದವನೇ.
ಬಾಬಾ 3 ದಿವಸ ಆಯಿತು ನಮ್ಮ ಮನೆಯವ್ರು ಹೋಗ್ಯಾರ ಇನ್ನೂ ಬಂದಿಲ್ಲ ಅಂತಂದು. ಎಲ್ಲಿ ಹೋಗ್ಯಾರ ಅಂತ ಕೇಳಿದ್ರು. ದೇವ್ರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾರ, ಇನ್ನೂ ಬಂದಿಲ್ಲ ಅಂತಂದು. ನಾನು ಏನು ಮಾಡಲಿ, ಆಕಿನ ಮನ್ಯಾಗ ಇಟ್ಕೊಳ್ಳಂಗಿಲ್ಲ ಅಂದ. ನಾನು ಬೈದೆ, ಹುಚ್ಚ ಹಂಗನ್ಲಕ್ಕೆ ಅನ್ನಕ್ಕೆ ಹೋಗ್ಬಾರ್ದು, ಅದು ಮಾತಾಡಬಾರ್ದು ಅಂತ ಹೇಳಿ. 3 ದಿವಸ ಹೋಗ್ಯಾಳ, ನನಗೆ ಹೇಳಿಲ್ಲ ಬಿಟ್ಟಿಲ್ಲ ಅಂದ. ಆಮೇಲೆ ಫೋನ್ ಹಚ್ಚಿ ಕೇಳಿದ್ರೆ ನಾನು ಬಸ್ ಫ್ರೀ ಅದಾವ, ಎಲ್ಲ ಟೂರ್ ಮಾಡಿ ಬರ್ತೀನಿ ಅಂತ ಹೋಗ್ಯಾಳ ಅಂತ ಹೇಳಿ. ಅಂದ್ರೆ ಈಗ ಗಂಡ ಹೆಂಡತಿ ಪರಿಸ್ಥಿತಿ ಹೆಂಗೆ ಆಗ್ತದೆ ಇಡೀ ಕ್ಷೇತ್ರದಲ್ಲಿ ನೋಡ್ರಿ ನೀವೆಲ್ಲರೂ. ಇವತ್ತು ಹೆಣ್ಣು ಮಕ್ಕಳು ಎಲ್ಲಿ ನೋಡಿದ್ರೆ ಬಸ್ ಫ್ರೀ ಅನ್ನೋದು ಹೋಗ್ತಾರೆ, ಸ್ವಾಭಾವಿಕ ಅದು. ಅದಕ್ಕೊಂದು ಇತಿಮಿತಿ ಇರ್ತದೆ. ಹೌದು, ಲಿಮಿಟ್ ಇದೆ. ಆ ಲಿಮಿಟ್ ಮೀರಿ ಹೋದ್ರೆ ಎದಕ್ಕೆ ಬರ್ತಿದ್ದು? ನೀವು ಕೊಟ್ಟಿದ್ದು ನೀವು ಒಳ್ಳೇದು ಮಾಡಿ ಆಯ್ತಪ್ಪ, ನೀವು ಬಸ್ ಮಾಡಿರಿ, ಹೆಣ್ಣು ಮಕ್ಳಿಗೆ ಮಾಡಿರಲ್ಲ, ಗಂಡು ಮಕ್ಳಿಗೆ ಯಾಕೆ ಮಾಡಬಾರ್ದು? ಗಂಡು ಮಕ್ಳಿಗೂ ಫ್ರೀ ಕೊಡ್ರಲ್ಲ, ಅವರು ಅಡ್ಡಾಡಿ ಬರ್ತಾರೆ. ಹೆಣ್ಣು ಮಕ್ಳಿಗೆ ಇಷ್ಟೇ ಕೊಡೋದು, ಹೆಣ್ಮಕ್ಳು ಓಟ್ ಇಷ್ಟೇ ಬೇಕಲ್ಲ ನಿಮಗೆ. ಗಂಡು ಮಕ್ಳು ಯಾರು ಓಟ್ ಹಾಕೋದು ಬೇಡ, ಇಬ್ಬರಿಗೆ ಕೊಡ್ರಿ, ಗಂಡಸರಿಗೆ ಹೆಣ್ಣು ಮಕ್ಳಿಗೆ ಎಲ್ಲ ಫ್ರೀ ಬಿಡ್ರಿ. ಅಂದ್ರೆ ನಿಮ್ಮ ತಾಕತ್ತು ಏನೋದು ಗೊತ್ತಾಕೈತಿ. ಈಗ 5 kg ಅಕ್ಕಿ ಕೊಡ್ಬೇಕಾದ್ರೆ 10 kg ನರೇಂದ್ರ ಮೋದಿ ಅವ್ರು ಕೊಡ್ತಾರೆ. ಈ ಕೇಂದ್ರ ಸರ್ಕಾರದಿಂದ ಬರೋದು ಆ ಅಕ್ಕಿಗೆ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಒಬ್ರಿಗೆ ಹಾಕ್ತಾರೆ, ಒಬ್ರಿಗೆ ಹಾಕಂಗಿಲ್ಲ. ಈಗ 2 ಚುನಾವಣೆ ಬಂದಾಗ ಬೈ ಎಲೆಕ್ಷನ್ ಬಂದಾಗ ಅಲ್ಲಿ ಕಂಟಿನ್ಯೂ ಅವ್ರಿಗೆ ದುಡ್ಡು ಹಾಕಿದ್ರು, ಹೌದಾ? ಈಗ ನೋಡೋಣ, ಈಗ ನಮ್ಮ ಕ್ಷೇತ್ರದಾಗೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೇನೆ, ಬೇರೆ ಕ್ಷೇತ್ರಕ್ಕೆ ಹೋಗಂಗಿಲ್ಲ. ನಾನು ಎಷ್ಟು ತಾಯಂದ್ರಿಗೆ ಕೊಡಿಸ್ತೀನಿ, ಎಷ್ಟು ಮಂದಿಗೆ ದುಡ್ಡು ಬಂದ ನಾನು. ಈಗ ಅಲ್ಲಿ ಎಲ್ಲಿ ಚುನಾವಣೆ ನಡೀತದೆ ಅಲ್ಲಿ ಹಾಕೋದು, 2 ಕಡೆ ಚುನಾವಣೆ ನಡೆಯೋದು 2 ಕಡೆ ಹಾಕೋದು. ಇಲ್ಲಿ ಮತ್ತೊಂದು ಕ್ಷೇತ್ರದಾಗ ಇಲ್ಲೇ ಇಲ್ಲ. ಈಗ ನೀವು ಎಲ್ಲಿ ಉದಾಹರಣೆಗೆ ನಾನು ಹಳ್ಳಿಯಾಗ ನಾನು ಹೋಗ್ತೀನಿ, ಪ್ರತಿ ದಿವಸ ಹೋಗ್ತೀನಿ. ನನಗೆ ಈಗ ಹೋದಾಗ ನಾನು ಭಾಳ ಜನ ತಾಯಂದರು ಇಲ್ಲಿ ನಮ್ಮ ಗುಡ್ಡಾಪುರದ್ದು ದಾನಮ್ ತಾಯಿ ಟ್ರಸ್ಟಿನ ಒಬ್ಬ ಚೇರ್ಮನ್ ಆಗಿದ್ದು ನಾನು. ಒಂದು ಅವಕಾಶ ಸಿಕ್ಕದು ನನಗೆ ದಾನಮ್ ತಾಯಿ ಸೇವೆ ಮಾಡಲಿಕ್ಕೆ. ಅಲ್ಲಿ ಹೋದಾಗ ಹೆಣ್ಮಕ್ಳು ಹೇಳ್ತಾರೆ, ನಿಮ್ಗೆ ನಾನೇ ಕೇಳ್ತೀನಿ, ಅವ್ರು ಕುತ್ಕೊಂಡಾಗ ತಾಯಿ ಊಟಕ್ಕೆ ಬಂದಿರ್ತಾರೆ ಪ್ರಸಾದಕ್ಕಲ್ಲಿ, ತಾಯಿ ಎಷ್ಟು ಬಂದು ದುಡ್ಡು ತಿಂಗಳಿಗೆ ಬಂದು ಅಂದು. ಎಲ್ಲಿ ಬಾಬಾ ಸುಳ್ಳು ಹೇಳ್ತಾರೆ, ಎಲ್ಲ ಬಂದಿಲ್ಲ. ಈ ಪರಿಸ್ಥಿತಿ ಸುಳ್ಳಿನ ಸರ್ದಾರ ಇದು ಕಾಂಗ್ರೆಸ್ ಪಕ್ಷ. ನಿಜವಾಗಲೂ ಭಾಳ ಜನರಿಗೆ ಎಷ್ಟೊಂದು ನೋವದ ಅಂತಂದ್ರೆ, ಈ ಮೈನಾರಿಟಿ ಅವರು ಬಿ ಜೆ ಪಿಗೆ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾರೆ. ಇವರು ಇವರೇ ಸೃಷ್ಟಿ ಮಾಡೋರು. ಈಗೇನು ಹೇಳಿದ್ರು, ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂಥೇಳಿ ಸುಳ್ಳು ಹೇಳಿದ್ರು. ಸಂವಿಧಾನ ತಿದ್ದುಪಡಿ ಎಂದರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದನ್ರಿ? ಇಲ್ಲ, ಅವರೇ ಎಬ್ಬಿಸಿದ್ರು. ಅದಕ್ಕೆ ಭಾಳಷ್ಟು ಮಾನದಂಡಗಳೇನಿದ್ದಾವೆ. ಅದು ಪಾಸ್ ಆಗಬೇಕು, ಒಪ್ಕೋಬೇಕು, ಎಲ್ಲ ಸ್ಟೇಟ್ನಲ್ಲಿ ಪಾಸ್ ಆಗಬೇಕು. ಸರಿ, ಬಬಲೇಶ್ವರ ಕಡೆ ಬರ್ತಾ ಇದ್ದೇನೆ ಸರ್. ನಾನು ಒಂದು ವಿಷಯ ತಗೊಂಡು, ಬಬಲೇಶ್ವರಕ್ಕೆ ಒಂದು ಕ್ವಶನ್ನಲ್ಲಿ 2 ಕ್ವಶನ್ಗಳನ್ನು ಬರ್ತವೆ. ಮೇನ್ ಇರೋದು ಒಂದೇ ಕ್ವಶನ್, ಅದರಲ್ಲಿ ಇನ್ಕ್ಲೂಡಿಂಗ್ ಆಗೋದು ಮತ್ತೊಂದು ಕ್ವಶನ್. ಬಬಲೇಶ್ವರಕ್ಕೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಬಿಜುಗೌಡ ಪಾಟೀಲ್ ಅವರು ಕೊಡುಗೆ JDS ಸರ್ಕಾರ ಇದ್ದಾಗ ಸ್ಪರ್ಧೆ ಮಾಡಿದ್ರು, ಅವಾಗ ಏನು ತೊಗೊಂಬಂದು ಹಾಕಿದ್ರು. BJP ಸರ್ಕಾರ ಇದ್ದಾಗ ತೊಗೊಂಬಂದು ಇವ್ರಿಗೆ ಏನು ಹಾಕಿದ್ರು. ಆದರೆ ಸ್ವತಃ ಅಣ್ಣಾನೇ ಇವರಿಗೆ ಸೋಲಿ ಕಾರಣ ಇದ್ದರು. ಅಣ್ಣಾನೇ ನಮ್ಮ ಪಕ್ಷದಲ್ಲಿ ನಮಗೆ ಬೆಂಬಲ ಇದೆ ಅನ್ನೋದಂತ ಮಾತು ಬರ್ತಾ ಇದೆ. ನೋಡ್ರಿ, ನಾನು ಸೋಲಿಕ್ಕೆ ನಮ್ಮಣ್ಣ ಅದಾನಂದ್ರೂ ತಪ್ಪಾಗಲ್ಲ. ಯಾಕಂತಂದರೆ, ನೀ ಆರಿಸಿ ಬರ್ತೀನಿ ಅಂಥೇಳಿ ನಿಮ್ಗೆ ಏನಾದರೂ ತಾಕತ್ತಿತ್ತಪ್ಪ ಅಂದ್ರೆ, ನಂದು MB ಪಾಟೀಲ್ಗೆ ಸವಾಲು. ನೀ ಆರಿಸಿ ಬರ್ತೀನಿ ಅನ್ನೋದು ನಿಮ್ಗೆ ತಾಕತ್ತಿತ್ತಪ್ಪ ಅಂದ್ರೆ, ನಮ್ಮ ಅಣ್ಣನ ಪಾಂಪ್ಲೆಟ್ ಯಾಕೆ ಹಂಚಿದ್ರಿ? ಶಿವಾನಂದ ಪಾಟೀಲ್ದು ಒಂದು ಫೋಟೋ, MB ಪಾಟೀಲ್ದೊಂದು ಫೋಟೋ ಹಾಕಿ ನಮ್ಮ ಸೋದರನಿಗೆ ನಾನು ಆಶೀರ್ವಾದ ಮಾಡಿಲ್ಲ. ಇದೇ ರೀತಿ ಚುನಾವಣೆಯೊಳಗೆ ಯಾವ ರೀತಿ ನಾವು ಎದುರಿಸಿದ್ದೆವು ಅನ್ನೋದನ್ನು ಇಡೀ ನಮ್ಮ ಬಬಲೇಶ್ವರ ವಿಧಾನಸಭೆ ಬಿಜಾಪುರ ಜಿಲ್ಲೆಯಲ್ಲಿ ಜನರಿಗೆ ಗೊತ್ತಿದೆ. ಆದರೆ ನೇರವಾಗಿ ಚುನಾವಣೆ ಮಾಡಬೇಕಪ್ಪ ಅಂತಂದರೆ, ಸನ್ಮಾನ್ಯ MB ಪಾಟೀಲ್ರು 4 ಸರಿ ಆರಿಸಿ ಬಂದೀನಿ ಅಂತಕ್ಕಂಥದ್ದು ಹೇಳ್ತಾರೆ ಅವರು. ನಾನು ಇಷ್ಟು ಹೋಟ್ಲೆ ಆರಿಸಿ ಬಂದೆ, ಇಷ್ಟು ಹೋಟ ಆರಿಸಿ ಬಂದೆ. ಆದರೆ ಅವ್ರಿಗೆ ಒಂದೇ ಪ್ರಶ್ನೆ ನಂದು, ನೀವು ಕುತಂತ್ರ ಮಾಡಿ ನೀವು ಚುನಾವಣೆ ಗೆದ್ದಿರಿ ಪಂಡ, ನಾನು ಸೋತಿಲ್ಲ. ಅಲ್ಲಿ ಜನರ ಜೊತೆ ಬೆರ್ತು ಜನರು ನನಗೆ 4 ಸರಿ ಚುನಾವಣೆಗೆ ನಿಂತರ ಜೊತೆಗೆ ನನಗೆ ಓಟಿಂದು ಯಾವ ರೀತಿ ಜನ ನನಗೆ ಬೆಂಬಲ ಕೊಟ್ಟರು ಅನ್ನೋದನ್ನು ಇಡೀ ಇತಿಹಾಸ ಅದು. ಆದರೆ ಇವತ್ತು ಕುತಂತ್ರ ಮಾಡಿ ನಮ್ಮ ಮನೆಯೊಳಗೆ ಇವತ್ತು ನಮ್ಮಲ್ಲೇ ಅಣ್ಣತಂಬರಿಗೆ ಜಗಳ ಹಚ್ಚಿ ಪಾಂಪ್ಲೆಟ್ ಹಾಕಿ ಸೋತಿದ್ದೀನಿ ನಾನು. ಸರ್, ಪಾಂಪ್ಲೆಟ್ ವಿಷಯ ಏನು ಸರ್ ಇದು? ಪಾಂಪ್ಲೆಟ್ ಅಂತಂದರೆ ಏನಾಯ್ತು ರೀ, ಅದನ್ನು 2013ರಲ್ಲಿ ಸೋಲ್ತೀನಿ ಅನ್ನೋದು ಆತ್ಮಲೋಕನ ಅವರು 100ಕ್ಕೆ 100ರಷ್ಟು ಮಾಡ್ಕೊಂಡಿದ್ರು. ಆ ಆತ್ಮಲೋಕನ ಮಾಡ್ಕೊಂಡಾಗ ಅವ್ರು ಏನು ಮಾಡಿಬಿಟ್ರು, ಇಡೀ ಕ್ಷೇತ್ರದಲ್ಲಿ ಪಾಂಪ್ಲೆಟ್ ಹಂಚಿದ್ರು. ಯಾವ ವಿಷಯದ ಪಾಂಪ್ಲೆಟ್ ಸರ್ ಅದು?
ಅಲ್ಲಿ ಏನು ಮಾಡಿಬಿಟ್ರು ಅಂದ್ರೆ ಶಿವಾನಂದ ಪಾಟೀಲ್ರದ್ದು ಒಂದು ಫೋಟೋ ಹಾಕಿ ನಿಮ್ಮ ಸಹೋದರದು ನನ್ಕ ದೊಡ್ಡವರು ಹಿರಿಯ ಅಣ್ಣವರು ಶಾಸಕರು ಬುದ್ಧಿವಂತರು ಅವರು ಪಾಂಪ್ಲೆಟ್ ಅವ್ರ ಹೆಸರಲ್ಲೇ ಮಾಡಿ ಶಿವಾನಂದ ಪಾಟೀಲ್ರದ್ದು ಒಂದು ಫೋಟೋ ಹಾಕಿ ಇವರು ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ಪಾಂಪ್ಲೆಟ್ ಹಂಚಿದ್ರು ಅವರು. ಇನ್ನು ನಮ್ಮ ಸೋದರಿಗೆ ನಾನು ಆಶೀರ್ವಾದ ಮಾಡಿಲ್ಲ, ನೀವು ಎಂ ಬಿ ಪಾಟೀಲ್ರಿಗೆ ಮತ ಹಾಕ್ರಿ, ಇವತ್ತು ಬಾಗೇವಾಡಿ ಒಳಗೆ ನನಗೆ ಹಾಕ್ರಿ ಅಂತ ಹೇಳಿ. ಎಷ್ಟು ಸ್ವಾರ್ಥ ಅಲ್ರಿ ಅದನ್ನ. ಸರ್ ಇದೊಂದು ಪ್ರಕಾರ ಸಹಜ ಅಲ್ಲ ಸರ್, ಅವ್ರ ಪಕ್ಷಕ್ಕೆ ಅವ್ರ ಬೆಂಬಲ ಕೊಡೋದು. ನೀವು ಎದುರಾಳಿ ಪಕ್ಷದಲ್ಲಿ ಇದ್ದೀರಿ ನೋಡಿ. ಪಕ್ಷಕ್ಕೆ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿ ನಾನು ಗೆಲ್ತೀನಿ ಅಂತಕ್ಕಂಥ ಅವ್ರ ಬಳಿ ಛಲ ಇತ್ತಂದ್ರೆ ಇಂಥ ಕುತಂತ್ರ ಮಾಡಂಗಿಲ್ಲ. ಎವಿಡೆನ್ಸ್ ಇದೆ ಸರ್, ಎವಿಡೆನ್ಸ್ ಇದೆ ನನ್ನ ಹತ್ರ, ಪ್ರೂಫ್ ಇದೆ, ಪೇಪರ್ ಪ್ರೂಫ್ ಇದೆ, ಪೇಪರ್ ಪ್ರೂಫ್ ಇದೆ ನನಗೆ. ನಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ಏನು ಎಷ್ಟು ಕಾನ್ಫಿಡೆಂಟ್ ಆಗ್ತಾವ ಏನ್ ಹೇಳ್ತಾ ಇದ್ರಿ ಬಬಲೇಶ್ವರ ಕ್ಷೇತ್ರದ ಬಗ್ಗೆ ನೀವು ಏನ್ ಮಾತಾಡ್ತಾ ಇದ್ರಿ, 4 ಡಿಫೆಕ್ಟ್ ಏನಾಗಿದ್ರಲ್ಲ ಸರ್, ತೋರಿಸ್ಬಿಡಿ ಸರ್ ಇದ್ರೆ. ನೋಡಿ, ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾನು ಸೋತಿಲ್ಲ ಅಂತ ಹೇಳಿ ನಿಮ್ಗೆ ಹೇಳೀನಿ, ನನಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ದಾಖಲಾತಿ ಪ್ರಕಾರ ನೀವು ದಾಖಲಾತಿ ಪ್ರಕಾರ ಅವ್ರು ಗೆದ್ದಿದ್ದಾರೆ, ದಾಖಲಾತಿ ಇಲ್ಲದ ಪ್ರಕಾರ ನೀವು ಸೋತಿದ್ರಿ. ನೋಡಿ, ದಾಖಲಾತಿ ಅಂತಂದ್ರೆ 2008ರಿಂದ 2023ರವರೆಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬಂದ್ರು ನಮ್ಮ ಹತ್ರ, ನನ್ನ ಕ್ಷೇತ್ರಕ್ಕೆ. ಈ ರೀತಿ ಸೋಲಿಕ್ಕೆ ನನ್ನ ಕಾರಣ ಅದೇ. ಕಾರಣ ಅಂತಂದ್ರೆ ಇವತ್ತು ನಮ್ಮ ಬ್ರದರಂದೇ ಒಂದು ಪಾಂಪ್ಲೆಟ್ ಇಡೀ ನನ್ನ ಕ್ಷೇತ್ರದಲ್ಲಿ ಹಂಚಿ ಇವತ್ತು 1 ಲಕ್ಷ ಗಟ್ಟಲೆ ಅವರು ಪಾಂಪ್ಲೆಟ್ ಹಂಚಿದ್ದು ನೋಡಿದ್ರೆ ನಾ ಕೇವಲ 2000 ಓಟ್ನಲ್ಲಿ ಸೋತಿದ್ದೀನಿ. ನಾನು ಸೋಲಿಕ್ಕೆ ಕಾರಣ ಯಾರು ಅನ್ನೋದನ್ನ ಇಡೀ ಕ್ಷೇತ್ರ ಜನರಿಗೆ ಗೊತ್ತವ. ಭಾಳ ನೋವು ಆಗ್ತದೆ ನನಗೆ. 4 ಸಲ ಚುನಾವಣೆಯಲ್ಲಿ ನಾನು ಸೋತು, ಆದರೂ ಕ್ಷೇತ್ರದ ಜನ ನನ್ನನ್ನು ಕೈ ಹಿಡ್ದಾರ. ಆ ಕೈ ಹಿಡ್ದಾದ್ರು ಅಂತಂಬಕ್ಕೆ ನಾನು ಜನರಿಗೆ ನಾನು ಮೋಸ ಮಾಡಬಾರ್ದು ಅನ್ನೋ ಒಂದು ಭಾವನೆಯಿಂದ. ಯಾಕಂದರೆ ನಮ್ಮ ಹಿರಿಯ ಸೋದರ ಅಲ್ಲಿ 2 ಸಲ ಒಂದು BJP JDS ನಿಂತು ಕ್ಷೇತ್ರ ಬಿಟ್ಟು ಹೋದ ನಂತರ ನಾನು ಜನರಿಗೆ ನಾನು ಅನ್ಯಾಯ ಮಾಡಬಾರ್ದು ಅಂತೇಳಿ ನಾನು ಹೋಗಿದ್ದೀನಿ. ಆದರೆ ಪಾಂಪ್ಲೆಟ್ ಹಂಚಿ ಇವತ್ತು ನನಗೆ ಸೋಲಿಗೆ ಕಾರಣ ಆದರು. ಸರಿ, ಸಹಜ ಅಲ್ಲ ಸರ್, ತಮ್ಮ ಪಕ್ಷಕ್ಕೆ ಸಹಪಕ್ಷಕ್ಕೆ ಇವರು ಬೆಂಬಲ ನೀಡೋದು ರಿಲೇಷನ್ ನಂತರ, ಅಣ್ಣ ತಮ್ಮಂದು ಸಂಬಂಧ ನಂತರ ತಮ್ಮ ಪಕ್ಷಕ್ಕೆ ಇವರು ಬೆಂಬಲ ನೀಡೋದು ಸಹಜ ಅಲ್ಲ ಸರ್. ನೀವು ನೋಡಿ, ಜಾರಕಿಹೊಳಿ ಸಹೋದರ ಹೆಂಗಿದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಹೌದು, ಅಲ್ಲಿ JDS BJP ಕಾಂಗ್ರೆಸ್ ಎಲ್ಲರೂ ಅದಾರ. ಒಬ್ರಿಗೊಬ್ರು ಪಾಂಪ್ಲೆಟ್ ಹಂಚತ್ ಹಿಡ್ರಿ ಅವ್ರು ನೋಡ್ರಿ ಹಂಚ್ತಾರ. ಇವ್ರಿಗೆ ಆರಿಸಿ ಬರ್ತೀನಿ ಅನ್ನೋ ದಿಮಾಕಿದ್ದಾಗ ಇವ್ರು ಯಾಕೆ ಪಾಂಪ್ಲೆಟ್ ಹಂಚ್ಬೇಕು? ಭಗೀರಥ ಅಂತೇಳಿ ಹೆಸರು ಪಡೆದಾರ ಅವ್ರು. ನೀರಾವರಿ ಭಗೀರಥ ಅಂತೇಳಿ ಹೇಳ್ತಾರ. ಮತ್ತು ನೀರಾವರಿ ಭಗೀರಥ ಅಂತಂದಾಗ ಅವ್ರು ಮನ್ಯಾಗ ನಾಮಿನೇಷನ್ ಕೊಟ್ಟು ಮನ್ಯಾಗ ಕೂತ್ ಬಿಡ್ಬೇಕು. ಅವ್ರು ಪ್ರಚಾರ ಮಾಡೋದೇನು ಅವಶ್ಯಕತೆ ಇಲ್ಲ. ಇಡೀ BLD ಸ್ಟಾಪ್, ಇಡೀ BLD VM ಪಾಟೀಲ್ರು ಸಾಹೇಬರು, ಮೆಡಿಕಲ್ ಕಾಲೇಜ್ ಎಲ್ಲ ಡಾಕ್ಟರ್ಸ್, ಸ್ಟಾಫ್ ನರ್ಸ್, ಇಡೀ ಇವತ್ತು ನನ್ನ ಮನೆಯಲ್ಲಿ ನನ್ನ ಕುಟುಂಬ, ನಾವು 2 ಮಕ್ಕಳು, ನನ್ನ ಹೆಂಡತಿ, ನಾವು 4-5 ಜನ, ನಾವು ಅಲ್ಲಿ 500 ಜನ. ಆದರೂ ಇಟ್ಟು ಪ್ರಚಾರ ಮಾಡಿದ್ರೆ ಜನ ನನಗೆ ಇಷ್ಟೊಂದು ಓಟ್ ಹಾಕ್ತಾರಂತಂದ್ರೆ ಸುಮ್ಮನೆ ಹಾಕಂಗಿಲ್ಲ. ಆ ಜನರದೇನೋ ಒಂದು ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಅಳವಡಿಸ್ಕೊಂಡಿದ್ದು ನಾನು. ಮತ್ತು ಇವರು ಈ ರೀತಿ ಪಾಂಪ್ಲೆಟ್ ಡೂಪ್ಲಿಕೇಟ್ ಮಾಡಿ ಆರಿಸಿ ಬರೋದ್ರಾಗ ಏನು ಅರ್ಥ ಏನದು? ಸರಿ, ಪಾಂಪ್ಲೆಟ್ ಅಂತ ಹೇಳ್ತಾ ಇದ್ರಿ, ಇದೆ ಸರ್ ನಿಮ್ಮ ಹತ್ರ ಪಾಂಪ್ಲೆಟ್? ಪಾಂಪ್ಲೆಟ್ ನನ್ನ ಹತ್ರ ಇದೆ. ತೋರಿಸ್ತೀರಾ ಸರ್? ಹಾಗಾದ್ರೆ ಅವಶ್ಯ ತೋರಿಸ್ತೀನಿ. ತೋರಿಸಿ ಸರ್ ಹಾಗಾದ್ರೆ ನಮ್ಮ ದೃಶ್ಯ ಮಾಧ್ಯಮದವರಿಗೆ ಈ ಪಾಂಪ್ಲೆಟ್. ಈ ಪಾಂಪ್ಲೆಟ್ ವಿಷಯ ಸರ್ ನೀವು ಮಾತಾಡ್ತಾ ಇರೋದು. ಈ ಪಾಂಪ್ಲೆಟ್ಲಿಂದ ಅರ್ಧ ನನ್ನ ಜೀವನ ಹಾಳಾಗಿತ್ತು. ಇನ್ನೊಂದು ವಿಷಯ ಬರ್ತಾ ಇದೆ ಸರ್, ಬಬಲೇಶ್ವರ ಕ್ಷೇತ್ರದಲ್ಲಿ ವಿಜು ಪಾಟೀಲ್ ಅವರ ಕೊಡುಗೆ ಏನು ಬಬಲೇಶ್ವರ ಕ್ಷೇತ್ರಕ್ಕೆ? JDS ನಿಂದ ಸ್ಪರ್ಧೆ ಮಾಡಿದ್ರು, ಅವಾಗೂ ಕೂಡ ಸರ್ಕಾರ ಇತ್ತು JDS ನಿಂದ. JDS BJP ಮೈತ್ರಿ ಇತ್ತು. BJP ಇಂದ ಸ್ಪರ್ಧೆ ಮಾಡಿದ್ರು, ಅವಾಗೂ BJP ಸರ್ಕಾರ ಇತ್ತು. ಏನ್ ಕೊಡುಗೆ ತಂದಿದ್ದಾರೆ ಬಬಲೇಶ್ವರಕ್ಕೆ ಇವರು? ಏನು ಹಕ್ಕಿದೆ ಇವರು ಬಂದು ಮತ ಕೇಳೋದಿಲ್ಲಿ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಸ್ವಾಭಾವಿಕ. ನಾನು ಯಾವುದೇ ವ್ಯಕ್ತಿ ಶಾಸಕರಾದವರೇ ಅಂದಂತರೂ ಶಕ್ತಿ ಇರಂಗಿಲ್ಲ. BJP ಸರ್ಕಾರ ಬಂದ ನಂತರ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ಏನು ಮಾಡಿದ್ದೀನಿ ಅನ್ನೋದು ನನ್ನ ಜನರಿಗೆ ಗೊತ್ತಿದೆ.
ಆದರೆ ಅವ್ರಿಗತ್ಲೆ ನಾನು ಫೋಟೋ ಹಾಕ್ಕೊಂಡು ಪೇಪರ್ನಲ್ಲಿ ಹಾಕ್ಕೊಂಡು ಹೋಗಂಗಿಲ್ಲ. ಬಟ್ ನನ್ನ ಕೈಲಿ ಆದಷ್ಟು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ನನಗೆ ಒಂದು ನಿಗಮದ ಚೇರ್ಮನ್ ಮಾಡಿದರು. ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಒಂದು ನಿಗಮದ ಒಂದು ಚೇರ್ಮನ್ ಮಾಡಿದರು. ರೈತರಿಗೆ ಸಂಬಂಧಪಟ್ಟಿದ್ದು ಅದರೊಳಗೆ ಏನೂ ಇತ್ತಿಲ್ಲ, ಜೀರೋ ಅದು. ಅದು ನಾನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ನಾನು ಇದು ಬೇಡ ಅಂತ ಹೇಳಕ್ಕೆ ಹೋದಾಗ ಅವ್ರು ಒಂದು ಸ್ವಲ್ಪ ಹಿರಿಯ ಮನುಷ್ಯರವರು, ನಾ ಆಮೇಲೆ ಮಾಡ್ತೀನಪ್ಪ, ಚೇಂಜ್ ಮಾಡ್ತೀನಿ, ಇರಲಿ ಈಗ ನನ್ನ ಸಲಹೆ ಹೋಗಂತೆ. ಆದರೆ ನನಗೆ ಒಂದು ಬಹಳ ಆತ್ಮವಿಶ್ವಾಸ ಅದು. ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಜನ ಬಹಳ ಅಂದ್ರೆ ಬಹಳ ನನ್ನ ಮೇಲೆ ನಿರೀಕ್ಷೆ ಇಟ್ಟಾರ. ಆ ನಿರೀಕ್ಷೆ ಮೀರಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನಾನು ಅನುದಾನ ತಂದಿಲ್ಲ ಅಂಥೇಳಿ ಅವರು ಹೇಳ್ತಾರೆ. ಶಾಸಕರು ಒಂದು ಸಾರಿ ನಾನು ಶಾಸಕರಾದ್ರೆ ಇವ್ರು 8 ಸಾರಿ ಶಾಸಕರಾಗ್ಯಾರ, ಅಷ್ಟು ನನ್ನ ಅವಧಿಯಲ್ಲಿ ನಾನು ಮುಗಿಸ್ತೀನಿ ಒಂದು ಆತ್ಮವಿಶ್ವಾಸ ಇದೆ, ನನಗೆ ಆತ್ಮವಿಶ್ವಾಸ ಇದೆ. ಆದರೆ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಅಧಿಕಾರಿ ಇಲ್ಲ ಸರ್ಕಾರ ಅಂಥೇಳಿ ಹೋಗಿ ಕೇಳಿದ್ರೆ ಆ ಸರ್ಕಾರಕ್ಕೆ ನಾವು ಆ ಕ್ಷೇತ್ರಕ್ಕೆ ಏನಾದರೂ ಅನ್ನೋದಂತಂದರೆ ಅಲ್ಲಿ ಶಾಸಕರೇ ಬರ್ತಾರೆ ಉದ್ಘಾಟನೆಗೆ, ಕ್ರೆಡಿಟ್ ಅವ್ರಿಗೆ ಹೋಗ್ತದೆ. ಈಗ ನಾವು ಪಟ್ಟಣ ಪಂಚಾಯತಿ, ಬಬಲೇಶ್ವರ ಪಟ್ಟಣ ಪಂಚಾಯತಿ ಆಗಿರಲಿಲ್ಲ, ತಿಕೋಟ ಒಂದೇ ಪಟ್ಟಣ ಪಂಚಾಯತಿ ಆಗಿತ್ತು. ಅದೇ ಬಬಲೇಶ್ವರ ಕ್ಷೇತ್ರ ಇತ್ತು? ಇಲ್ಲ, ಬಬಲೇಶ್ವರ ಕ್ಷೇತ್ರ, ಆದ್ರೆ ತಿಕೋಟ ಒಂದೇ. ಅವರು ಬಬಲೇಶ್ವರ ಕ್ಷೇತ್ರ, ಅದಕ್ಕೆ ಪಟ್ಟಣ ಪಂಚಾಯತಿ ಇರ್ಲಿಲ್ಲ. ಈಗ ನಾಗ್ತಾನ್ ಹೆಂಗಿದೆ ಆ ರೀತಿ ಇರಲಿಲ್ಲ. ಯಾರು ಮಾಡಿದ್ರು ಅದನ್ನ? ಪಟ್ಟಣ ಪಂಚಾಯತಿ ನಾನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಇವತ್ತು ಅವ್ರಿಗೆಲ್ಲ ಭೇಟಿಯಾಗಿ, ಗೋವಿಂದ ಕಾರಜೋಳ ಅವರು ಇವ್ರಿಗೆಲ್ಲ ಭೇಟಿಯಾಗಿ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ಇದು ಪಟ್ಟಣ ಪಂಚಾಯತಿ ಆಗಬೇಕು ಬಬಲೇಶ್ವರ ಕ್ಷೇತ್ರ ಅಂತ ಹೇಳಿದಾಗ ಒಂದೇ ಮಾತಿಗೆ ಕ್ಯಾಬಿನೆಟ್ದಲ್ಲಿ ಪಾಸಾಗಿ ಇವತ್ತು ಮಾಡಿಕೊಟ್ರಲ್ಲ. ಅದು ಯಾರು ಮಾಡಿಕೊಟ್ರು? ನಾನೇ ಮಾಡ್ಕೊಂಡೆ. MTV ನಾಗರಾಜ್ ಅವರು ಮಂತ್ರಿ ಇದ್ದಾಗ ಆ ಪಟ್ಟಣ ಪಂಚಾಯತಿಗೆ ಇವತ್ತು ತಿಕೋಟ ಇರ್ಬೋದು, ಬಬಲೇಶ್ವರ ಇರ್ಬೋದು, ಎಲ್ಲ ಪಟ್ಟಣ 5-5 ಕೋಟಿ ರೂಪಾಯಿ ಅಂದಂತಂದ್ರು. ಯಾರು ತಂದ್ರು? ವಿಜುಗೌಡ ಪಾಟೀಲ್. ಅದನ್ನ ನಾನೇ MTV ನಾಗರಾಜ್ ಅವ್ರಿಗೆ ಭೇಟಿಯಾಗಿ ಅದಿಲ್ಲ ಅಂತೇಳಿ ಚೀಫ್ ಆಫೀಸರ್ ಅಂತ ನನಗೊಂದು ಇದು ಕೊಟ್ಟಿದ್ರು. ಅದ್ರ ಪ್ರಕಾರ ಹೋಗಿ ಭೇಟಿಯಾಗಿ ಅವ್ರಿಗೆ 5-5 ಕೋಟಿ ಯಡಿಯೂರಪ್ಪ ಸಾಹೇಬ್ರ ಕಡೆದು ಹೇಳಿ ಸಾಕ್ಷಿ ಕೊಟ್ಟೆವು. ಯಾರು ಮಾಡಿದ್ರಿ ಇದನ್ನು? ಮತ್ತು ಏನು ಅಧಿಕಾರ ಇದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ಒಂದೇನೋ ನನ್ನ ಬಗ್ಗೆ ಒಂದು ಏನೋ ಒಂದು ಸ್ವಲ್ಪ ಸನ್ಮಾನ್ಯ MB ಪಾಟೀಲ್ರು ಮಾತಾಡೋರು. ಏನು ಮಾತಾಡಿದ್ರು? ನಾನು ಬೀಜ ನಿಗಮದ ಅಧ್ಯಕ್ಷ ಆದ ನಂತರ ಕಾರ್ಯಕರ್ತರು ಸ್ವಾಭಾವಿಕ ನನ್ನ ಮನೆಗೆ ಒಂದು ದೊಡ್ಡದೊಂದು ಬೋರ್ಡ್ ಮಾಡಿಕೊಟ್ರು. ನೀವು ಅಧ್ಯಕ್ಷರಾಗಿ ನಾವು ಮನೆಗೆ ಬೋರ್ಡ್ ಹಾಕ್ತೀವಿ ಅಂತ. ಏನು ವಿಜುಗೌಡ S ಪಾಟೀಲ್ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಬೆಂಗಳೂರು ಅಂತೇಳಿ ಒಂದು ಬೋರ್ಡ್ ಹಾಕಿಕೊಟ್ರು. ಅದ್ರ ಬಗ್ಗೆ ಟೀಕೆ ಮಾಡಿದ್ರು. ಅದ್ರ ಬಗ್ಗೆ ಅವ್ರ ಮನೆಗೆ ಇಂಥ ದೊಡ್ಡ ಬೋರ್ಡ್ ಹಾಕ್ಯಾರ. ಅರೆ ನನ್ನ ಮನೆಗೆ ನನ್ನ ಕಾರ್ಯಕರ್ತರು ಹಾಕಿದ್ರೆ ಈಗ ಯಾಕೆ ಹೊಟ್ಟೆ ಕಿಚ್ಚ? ಅದನ್ನ ಶಾಸಕರಿಗೆ ನೀವು ಹಾಕೊಂಡ್ರಲ್ಲ? ಶಾಸಕರು ಹಾಕೊಂಡು ನೀವೆಲ್ಲ ಕಡೆ ಹಾಕೊಂಡಿರಲ್ಲ. ನಿಮ್ಮ ಎಲ್ಲಿ ನಾ ಒಂದು ಪ್ರಶ್ನೆ ಕೇಳ್ತೇನೆ, ನೀವು ಎಲ್ಲಿ 50,000 ರೂಪಾಯಿ ಕೊಟ್ರಿ? ನನ್ನ ಬಳಿ ದುಡ್ಡಿಲ್ಲ, ನಿಮ್ಗತ್ಲೆ ನಾನು ಶಿಕ್ಷಣ ಸಂಸ್ಥೆ ಇಲ್ಲ, ನಾನೇನು ದೊಡ್ಡ ಶ್ರೀಮಂತ ಅಲ್ಲ. ಆದರೆ ನಾನು ಎಲ್ಲಿ ಕೊಟ್ಟಲ್ಲಿ ನೀವು 50,000 ಕೊಟ್ಟಲ್ಲಿ ನೀವು ಕಲ್ಲು ಹಾಕೊಂಡ್ರಿ ದೇವಸ್ಥಾನ ಗುಡಿಗೆ. ನಾನು 1 ಲಕ್ಷ ರೂಪಾಯಿ ಎಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನಾ ಕಲ್ಲು ಹಾಕೊಂಡಿಲ್ಲ. ನಾ ಅವ್ರಿಗೆಲ್ಲ ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಸ್ವಂತ ರೊಕ್ಕ ಕೊಟ್ಟಿದ್ದೀನಿ, ನಾನು ದುಡ್ದಿದ್ದು ರೊಕ್ಕ ಕೊಟ್ಟಿದ್ದೀನಿ. ನನ್ನ ಹೆಸರು ಎಲ್ಲಿ ಹಾಕ್ಬೇಡ್ರಿ ಅಂತ ಹೇಳೀನಿ, ವಿತ್ ಪ್ರೂಫ್ ಕೊಡ್ತೀನಿ ನಾನು ಬೇಕಾದ್ರೆ. ಆದರೆ ಈ ರೀತಿಯವರು ನಾನು ಮಾಡಿಲ್ಲ ನೀವೇನು ಮಾಡಿರಿ? ನೀವು ಎಷ್ಟು ಮಾಡಿರಿ? ನೀವು ಶಾಸಕರಾದ ನಂತರ ದೊಡ್ಡ ಶ್ರೀಮಂತರಾಗಿರಿ. ನಿಮ್ಮ ಇತಿಹಾಸ ಎಲ್ಲೋ ಇಡೀ ಜಿಲ್ಲಾದಾಗ ಇರ್ತಕ್ಕಂಥ ಶಾಸಕರು ಎಲ್ಲರೂ ನೀವು ಅಪೋಡೇಟ್ ಕೊಟ್ಟಿರ್ತೀರಿ ನೀವು ಶಾಸಕರಾಗಬೇಕಾದ್ರೆ. ಈಗ ನಿಮ್ದು ಎಷ್ಟು ಆಸ್ತಿ ಅದ ನೀವು ಲೆಕ್ಕ ಆತ್ಮಲೋಕನ ಮಾಡ್ಕೊಡ್ರಿ. ಹಿಂದೇನಿತ್ತು ಈಗೇನು ಹಿಂದೇನಿತ್ತು? ದಿವಂಗತ BM ಪಾಟೀಲ್ ಸಾಹೇಬರು ಒಳ್ಳೆಯ ಮುತ್ಸದಿ ರಾಜಕಾರಣಿ, ಅವ್ರ ಬಗ್ಗೆ ಎರಡನೇ ಮಾತಿಲ್ಲ. ಮತ್ತು ಈಗ ನಿಮ್ದು ಏನದ ನೀವು ನೋಡ್ಕೊರಿ. ನಂದು ಒಂದು ಗಾಡಿ ಒಳಗೆ ತಿರ್ಗಾಡಿದ್ರೆ ಅವ್ರು ದೊಡ್ಡ ಗಾಡಿ ತಗೊಂಡು ತಿರ್ಗಾಡ್ತಾರತ್ತೆ, ಸ್ವಾಭಾವಿಕ ಅದು. ನಾನು 6ನೇ ತದಿಂದ ಗಾಡಿ ಮೇಲೆ ತಿರ್ಗಾಡ್ತೀನಿ. ನಾ ಬುಲೆಟ್ಗೆ ಹೋಗಿದ್ದೆ, ನಾ 6th ಸ್ಟ್ಯಾಂಡರ್ಡ್. 6ನೇ ತಕ್ಕದಿಂದ ಬುಲೆಟ್ ಬೈಕ್ ಕ್ಲಾಸ್? ಹೌದು, ಆ 6th ಸ್ಟ್ಯಾಂಡರ್ಡ್ದಿಂದ ನಾನು ಬುಲೆಟ್ ಮೇಲೆ ಹೋಗಿದ್ದೆ. ಇವತ್ತಾದ್ರೂ ನನ್ನ ಬುಲೆಟ್ ಇದೆ. ಅವ್ರು ಅದ್ರ ಮೇಲೆ ತಿರ್ಗಾಡ್ತಿದ್ರು ಅವಾಗ. ಅವು ಮತ್ತೊಬ್ಬರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ಯಾವಾಗಲೂ ನಿಮ್ಮ ಆತ್ಮಲೋಕನ ನೋಡ್ಕೊತ ಹೋಗ್ಬೇಕು. ಸರಿ, ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಅಂತ್ಯಕ್ಕೆ ಬರ್ತಾ ಇದ್ದೇನೆ. ಆದ್ರೆ ಈ ಇಂಟರ್ವ್ಯೂ ನನಗೆ ಮತ್ತು ನಮ್ಮ News 43 ಇಂಡಿಯಾ ಮತ್ತೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಮತ್ತೆ ಈ ಇಂಟರ್ವ್ಯೂ ಕೂಡ ನಮಗೆ ಪೂರ್ಣವಾಗಿ ನಾವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಉತ್ತರನೂ ಕೂಡ ಕೇಳಬೇಕಾಗಿತ್ತು, ಬಹಳಷ್ಟು ಕೇಳಬೇಕಾಗಿತ್ತು. ಆದರೆ ಶ್ರಾವಣ ಮಾಸ ತಿಂಗಳ ಈ ಸಂದರ್ಭದಲ್ಲಿ ನಮಗೆ ಕೇಳಲಿಕ್ಕೆ ಕೂಡ ಇನ್ನೂ ಕೆಲವೊಂದಿಷ್ಟು ವಿಚಾರದಲ್ಲಿ ಕೇಳಬೇಕಿತ್ತು. ಈ ಸಂದರ್ಭದಲ್ಲಿ ಸಮಯದ ವಿಚಾರ ಮಾಡುತ್ತಾ
ನಾನು ಈ ಸಂದರ್ಶನವನ್ನು ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇದ್ದೇನೆ. ಮತ್ತು ಆದಷ್ಟು ಬೇಗ ಮತ್ತೊಂದು ದಿನ ನಿಮ್ಮ ಜೊತೆ ನಿಮ್ಮ ಕ್ಷೇತ್ರ ಸಂದರ್ಶನ ಅಂತ ಹೇಳಿ ನೇರವಾಗಿ ನಾನು ಲೈವ್ ನಲ್ಲಿ ಹೇಳ್ತಾ ಇದ್ರೆ, ಕ್ಷೇತ್ರ ಸಂದರ್ಶನ ಏನು ದಾಖಲಾತಿ ಬಗ್ಗೆ ಮಾತಾಡ್ತಾ ಇದ್ರಿ, ಏನು ಮಾಡಿದೆ ಅಂತ ಮಾತಾಡ್ತಾ ಇದ್ರಿ, ವಿತ್ ಪ್ರೂಫ್ ತೋರಿಸುವ ಮುಖಾಂತರ ನಾನು ನೇರವಾಗಿ ಮತ್ತೊಂದು ದಿನ ಆ ಸಂದರ್ಶನಕ್ಕೆ ಬರುವಂತ ಸಮಯ ನೀವು ಮಾಡಿ ಕೊಡಬೇಕಾಗಿ, ಮತ್ತು ಆ ಸಮಯಕ್ಕೆ ನಾನು ಬರ್ತೇನೆ ಅಂತ ಹೇಳಿ ನೀವು ಕೇಳುತ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಬಬಲೇಶ್ವರ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮ್ಮ ಅಭಿಮಾನಿಯಾಗಿ ಇದ್ದಿರತಕ್ಕಂಥ ವಿಜಯಪುರ ಪಟ್ಟಣದ ಮತ್ತು ವಿಜಯಪುರ ಜಿಲ್ಲೆ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿಜುಗೌಡ ಪಾಟೀಲ್ ಲಾಸ್ಟ್ ಟೈಮ್ ಸೌದಿ ಸಾಹೇಬರು ಕೂಡ ನಿಮ್ಮ ಹೆಸರು ತಗೊಂತಿದ್ರು. ವಿಜುಗೌಡ ಪಾಟೀಲ್ ನನ್ನ ಆತ್ಮೀಯ ಸ್ನೇಹಿತ ಅಂತ ಹೇಳಿ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಅವಾಗ ಯಡಿಯೂರಪ್ಪನವ್ರ ಮನೆಗೆ ಹೆಲಿಕಾಪ್ಟರ್ ನಿಲ್ಲಿಸಿ ಟಿಫಿನ್ಗೆ ಹೋಗಿರ್ತಕ್ಕಂಥ ಸಂದರ್ಭ ನೀವು ಪ್ರಸ್ತಾವನೆ ಇದ್ದಿರುತ್ತೆ. ಆ ವಿಷಯ ಕೂಡ ನನಗೆ ಇನ್ನೂ ಕೇಳೋದಿತ್ತು. ಅದ್ರ ಸಮಯದ ವಿಚಾರ ಮಾಡ್ತಾ ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಬಬಲೇಶ್ವರ ಕ್ಷೇತ್ರ ಜನತೆಗೆ ಮತ್ತು ನಿಮ್ಮ ಅಭಿಮಾನಿ ನಿಮ್ಮ ಫಾಲೋವರ್ಸ್ಗಳಿಗೆ ಕೊನೆಯದಾಗಿ ಒಂದು ಸಂದೇಶ ನೀಡೋದಾದ್ರೆ ಆ ಸಂದೇಶ ಏನ್ ನೀಡಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮಸ್ಕಾರ. ಇಂಡಿಯಾ ಟಿವಿ ಅವರು ಇಲ್ಲಿವರೆಗೆ 43 ಬಹಳ ಮಾನವಿಕವಾಗಿ ನನಗೆ ವಿಚಾರಣೆ ಮಾಡಿದ್ದೀರಿ. ನಾನು ಯಾವುದೇ ವಿಷಯ ಹೇಳಬೇಕಾದ್ರೂ ಪ್ರೂಫ್ ಇಲ್ಲದೆ ನಾನು ಯಾರಿಗೆ ಮಾತನಾಡಂಗಿಲ್ಲ. ಬಟ್ ಇಲ್ಲಿವರೆಗೆ ಸಮಯ ತಗೊಂಡು ನನ್ನ ವಿಶೇಷವಾಗಿ ತಾವು ಏನು ಕೇಳಿದರೆ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಕೂಡ ನೀವು ಬಂದರೆ ಅದಕ್ಕೆ ತಕ್ಕ ಉತ್ತರ ನಾನು ಕೊಡ್ತೀನಿ. ತಮಗೆ ಈ ಮೂಲಕ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಜನತೆ, ತಾಯಂದಿರು, ಹಿರಿಯರು, ಯುವಕರು ಎಲ್ಲರಿಗೆ ನಾನು ಭಾಳ ಹೃದಯದಿಂದ ಅವರಿಗೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾವಾಗಲೂ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಒಬ್ಬ ಮಗನಾಗಿರ್ತಕ್ಕಂಥ ಒಂದು ಆಶೀರ್ವಾದ ನಿಮ್ದಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಿಜುಗೌಡ ಪಾಟೀಲ್ ಸರ್ ಅವರೇ ನಮಸ್ಕಾರ. ಮತ್ತು ಭಾವನಾತ್ಮಕವಾಗಿ ಮತ್ತು ಭಾವನೆಯಿಂದ ದುಃಖಿತರವಾಗಿ ಮತ್ತು ಅನೇಕ ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ರಿ. ಅದರಲ್ಲಿ ಕೂಡ ನ್ಯೂಸ್ 43 ಇಂಡಿಯಾ ಮುಖಾಂತರ ಅನೇಕ ವಿಷಯಗಳನ್ನು ಕೂಡ ಬಬಲೇಶ್ವರ ಕ್ಷೇತ್ರಕ್ಕಾಯ್ತು, ಇಲ್ಲಿಂದ ಬೆಂಗಳೂರಿಗಾಯ್ತು, ಇಲ್ಲಿಂದ ಡೆಲ್ಲಿಗಾಯ್ತು, ಇಲ್ಲಿಂದ ಬೆಳಗಾವಿಗಾಯ್ತು, ಇಲ್ಲಿಂದ ಗುಲ್ಬರ್ಗಾಗಾಯ್ತು, ಬಿದರ್ಗಾಯ್ತು, ಪ್ರತಿಯೊಂದು ವ್ಯಾಪ್ತಿಯಲ್ಲಿ ಕೂಡ ನೀವು ನ್ಯೂಸ್ 43 ಇಂಡಿಯಾ ಮುಖಾಂತರ ಮಾತನಾಡಿದ್ದಕ್ಕೆ, ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ದೇವರು ಆದಷ್ಟು ಬೇಗ ನೀವು ಅನ್ಕೊಂಡಿರ್ತಕ್ಕಂಥ ರೂಪವನ್ನು ನಿಮಗೆ ಕೊಡಲಿ. ಸೇವೆ ಮಾಡಲಿಕ್ಕೆ ಕಾರ್ಯಕರ್ತರಾಗಿದ್ದೀರಿ. ಆ ಒಂದು ಸ್ಥಾನ MLA ಅನ್ನುವಂಥ ಸ್ಥಾನ ಆದಷ್ಟು ಬೇಗ ಸಿಗಲಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ನೋಡ್ತಾರೆ ನ್ಯೂಸ್ 43 ಇಂಡಿಯಾ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು.